Our Father in heaven, we look unto Thee as this is the day that You have so graciously granted unto us. ನನ್ನ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಗಳು, ವಂದನೆಗಳು. ನಾವು ನಿಮ್ಮನ್ನೇ ದೃಷ್ಟಿಸಿ ನೋಡ್ತಾ ಇದ್ದೇವೆ. ಈ ಭಾನುವಾರದಂದು ನಿಮ್ಮ ಒಂದು ಕೃಪೆಯಿಂದ ಕರ್ತನೆ ನಮಗೊಂದು ಒಳ್ಳೆಯ ಅವಕಾಶವನ್ನ ನಮ್ಮ ಜೀವಿತಗಳಲ್ಲಿ ಕೊಟ್ಟಿದ್ದೀರಿ. What a joy it is for us that we come to serve, we come to worship a risen Savior. ಅಂದರೆ ಪುನರುತ್ಥಾನ ಹೊಂದಿದಂಥ ರಕ್ಷಕನನ್ನ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮಗೆ ಸೇವೆ ಮಾಡುವುದಕ್ಕಾಗಿಯೂ, ನಿಮ್ಮನ್ನು ವಂದಿಸುವುದಕ್ಕಾಗಿಯೂ, ನಿಮಗೆ ಕೃತಜ್ಞತಾ ಸ್ತುತಿಗಳನ್ನು ಮಾಡುವುದಕ್ಕಾಗಿಯೂ ನಮ್ಮನ್ನು ಕರೆತಂದಿದ್ದೀರಿ. A Savior who died for our sins and took away the penalty that was on us. A Savior who rose from the dead. ನಮ್ಮ ಮೇಲಿದ್ದಂಥ ಪಾಪಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಒಬ್ಬ ರಕ್ಷಕನು ಬಂದು ಕಲ್ವಾರಿ ಶಿಲುಬೆಯ ಮೇಲೆ ಸತ್ತು ಮತ್ತೆ ಮೂರನೇ ದಿನದಲ್ಲಿ ನಮಗೋಸ್ಕರವಾಗಿ ಪುನರುತ್ಥಾನ ಹೊಂದಿದ್ದಕ್ಕಾಗಿ ನಿನಗೆ ವಂದನೆಗಳು. And assuring unto us that there is eternal life in all who come and believe and trust in the Lord Jesus Christ. ನಮಗೆ ಒಂದೇ ಒಂದು ಭರವಸೆ ಏನಂದ್ರೆ, ನಾವು ಇಲ್ಲಿ ಸೇರಿ ಬರುವಂತ ಪ್ರತಿಯೊಬ್ಬರು ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಡ್ತಾರೋ ಅವರೆಲ್ಲರಿಗೂ ಕೂಡ ನಿತ್ಯ ಜೀವ ಇದೆ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. As we have come this morning into Your presence, O Lord, this truth be very deeply implanted in our hearts. ದೇವರೇ, ನಾವು ನಿಮ್ಮ ಪ್ರಸನ್ನತೆಗೆ ಬಂದಿರುವಂತ ಸಮಯದಲ್ಲಿ ನಿಮ್ಮ ಸತ್ಯವನ್ನ ನಮ್ಮ ಹೃದಯಕ್ಕೆ ಚುಚ್ಚುವ ಹಾಗೆ ಹೇಳುವಂತ ದೇವರಾಗಿದ್ದರೆ ನಿಮಗೆ ಸ್ತೋತ್ರ. That we do not come just to fulfill a religious ritual, but rather, O Lord, we come because from the very bottom of our hearts we love You, Lord. We love You, Lord. ದೇವರೇ, ಧಾರ್ಮಿಕವಾದಂತ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಬರಲಿಲ್ಲ, ನಮ್ಮ ಹೃದಯ ಪೂರ್ವಕವಾಗಿ ನಿಮ್ಮನ್ನ ಪ್ರೀತಿಸುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೇವೆ. That everyone who is present here this morning would experience the joy of salvation and the very presence of our Savior in their lives. ಇಲ್ಲಿ ನಾವು ಸೇರಿ ಬಂದಿರುವಂತ ಪ್ರತಿಯೊಬ್ಬರು ಕೂಡ ಸಂತೋಷದ ಒಂದು ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ ಮತ್ತು ರಕ್ಷಕನ ಒಂದು ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಕಂಡುಕೊಂಡಿದ್ದೇವೆ. Thank You for bringing Your people together. ನಿಮ್ಮೆಲ್ಲ ಜನರನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. Pray for the various needs that we go through as Your people. ನಾವು ನಿಮ್ಮ ಜನರಾಗಿರುವಂತ ನಾವುಗಳು ಹಾದು ಹೋಗುತ್ತಿರುವಂತ ಎಲ್ಲ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. Those who are with a heavy heart, a burdened heart, O Lord, I pray that Your peace be upon such a life this morning. ಯಾರೆಲ್ಲ ಭಾರವುಳ್ಳವರಾಗಿ, ಹೃದಯದಲ್ಲಿ ಭಾರವುಳ್ಳವರಾಗಿ ಮತ್ತು ನೋವಿನಲ್ಲಿ ಬಂದಿದ್ದಾರೋ ಅವರೆಲ್ಲರ ಹೃದಯಗಳಲ್ಲಿ ನೀನು ಸಮಾಧಾನವನ್ನು ತುಂಬುವಂತ ದೇವರಾಗಿದ್ದೀರಿ. ನಿಮಗೆ ಸ್ತೋತ್ರ. The message that You gave unto Your disciples, peace be unto you, O Lord, that message be unto us this morning. ಅಂದ್ರೆ ನಿಮ್ಮ ಶಿಷ್ಯರಿಗೆ ನೀವು ಕೊಟ್ಟಂತ ಸಂದೇಶ ಸಮಾಧಾನವಾಗಿರಿ ಎಂಬುವಂತ ಸಂದೇಶವನ್ನು ಕೊಟ್ಟಿದ್ದೀರಿ. ಅದೇ ಸಂದೇಶವು ನಮ್ಮೆಲ್ಲರಿಗಾಗಿ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. If anyone is here who does not know You as Your personal Lord and Savior, I pray, Father, as we worship together, as the word being preached, oh, the word of God would penetrate into the hearts of such people. ಇಲ್ಲಿ ಒಂದು ವೇಳೆ ಯಾರಾದರೂ ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳದೆ ಹೋದ್ರೆ, ನೀನು ಯಾರೆಂಬುದಾಗಿ ಗೊತ್ತಿಲ್ಲದೆ ಹೋದ್ರೆ, ಅಂತಹ ಜನ ಹೃದಯದಲ್ಲಿ ಕರ್ತನೆ ನೀವು ಮಾತನಾಡ್ರಿ. ಅವರ ಹೃದಯಗಳಲ್ಲಿ ನಿಮ್ಮ ವಾಕ್ಯಗಳು ಆಳವಾಗಿ ಕರ್ತನೆ ಆಳವಾಗಿ ಇಳಿದು ಅವರು ನಿನ್ನನ್ನು ಅರಿತುಕೊಳ್ಳುವುದಕ್ಕಾಗಿ ಸಹಾಯ ಮಾಡು. We thank You for this church that You have preserved us for the last 21 years. ಅಂದ್ರೆ ನಾವು ಸಭೆಯಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ, ಏಕೆಂದ್ರೆ ಕಳೆದ 21 ವರ್ಷಗಳು ಈ ಸಭೆಯ ಮುಖಾಂತರವಾಗಿ ನಮ್ಮೆಲ್ಲರನ್ನ ಕಾಯುತ್ತಾ ಬಂದಿದ್ದೀರಿ. ನಿನಗೆ ಸ್ತೋತ್ರ. We are not here to count our years, O Lord, but we are here to truly taste the goodness and mercies of the Lord in our lives and live and bear testimony for the living Savior. ಅಂದ್ರೆ ನಾವು ವರ್ಷಗಳನ್ನು ಲೆಕ್ಕ ಹಾಕುವುದಕ್ಕೆ ಬಂದವರಲ್ಲ, ಬದಲಾಗಿ ನಮ್ಮ ಜೀವಿತಗಳಲ್ಲಿ ನೀವು ಮಾಡಿದಂತ ಅದ್ಭುತ ಕಾರ್ಯಗಳನ್ನ, ಒಂದು ಒಳ್ಳೆಯ ಕಾರ್ಯಗಳನ್ನ ಜ್ಞಾಪಿಸಿಕೊಂಡು ನಿಮಗೆ ಸ್ತೋತ್ರಗಳನ್ನು ಹೇಳುತ್ತಾ ನಿಮ್ಮಲ್ಲಿ ಜೀವಿಸುವುದಕ್ಕಾಗಿ ನಾವು ಬಂದಿದ್ದೇವೆ. And that's our prayer for all of us, including our Kannada brothers and sisters who have joined us, that we grow spiritually. Our love for You would increase day after day, O Lord, that spiritually a fruitful people You help us, O Lord. ನಾವು ಕನ್ನಡ ಸಭೆಯ ಸಹೋದರ ಸಹೋದರಿಯರು ಕೂಡ ಸೇರಿ ಬಂದದಕ್ಕಾಗಿ ನಿನಗೆ ಸ್ತೋತ್ರ. ಪ್ರತಿದಿನ ವಾಕ್ಯಗಳನ್ನು ಕೇಳುತ್ತಾ ನಾವು ಪ್ರತಿಫಲವನ್ನ, ನಿನ್ನ ವಾಕ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಪ್ರತಿಫಲವನ್ನು ಕೊಡುವಂತ ಜನರಾಗಿ ನಮ್ಮೆಲ್ಲರನ್ನ ಮಾರ್ಪಡಿಸು. We continue to pray for the ministries of the church. ನಾವು ಸಭೆಯ ಸೇವೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. Especially this week as we look forward for the VBS
us the great opportunity that you grant unto us to reach out to the little ones, not only in our church, O Lord, and even from the vicinity. We pray that many would come and we truly share the good news of salvation unto that young lives. ಮುಖ್ಯವಾಗಿ ಈ ವಾರದಲ್ಲಿ ನಡೆಯುವಂತ VBS ಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಬರೀ ನಮ್ಮ ಸಭೆಯ ಮಕ್ಕಳು ಮಾತ್ರವಲ್ಲದೆ ಹೊರಗಿನ ಮಕ್ಕಳು, ಅನೇಕ ಮಕ್ಕಳು ಬಂದು ಕರ್ತನೆ ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಕಾಯುತ್ತಿದ್ದೇವೆ. ನಿಮ್ಮ ಸೇವೆಯನ್ನು ನೀವು ಅದ್ಭುತವಾಗಿ ನೀವು ಮಾಡುವಂತ ದೇವರಾಗಿದ್ದೀರಿ. ನಿಮಗೆ ಸ್ತೋತ್ರ. We thank you for the churches associated with us, the Kannada congregations, as they continue to preach forth. Help them to be fervent, faithfully declaring the gospel of the Lord Jesus Christ. ನಮ್ಮ ಅನ್ಯೋನ್ಯತೆಯಲ್ಲಿರುವಂತ ಎಲ್ಲ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇದು ಯಾವಾಗಲೂ ನಿನ್ನ ಸುವಾರ್ತೆಯನ್ನು ಹೇಳುತ್ತಾ ಸಂತೋಷವುಳ್ಳವರಾಗಿ ನಿನ್ನ ವಾಕ್ಯಗಳಲ್ಲಿ ಬೆಳೆಯುವುದಕ್ಕಾಗಿ ಸಹಾಯ ಮಾಡು. We also pray for the church at large, not only in this nation but around the globe, that these days where so much the deception of the devil as it happens in the church, oh Lord, you preserve the faithful ones, that your people continue to proclaim forth the gospel truth. ದೇವರೇ, ಭಾರತದಲ್ಲಿರುವಂತ ಸಭೆಗಳಿಗೋಸ್ಕರವಾಗಿ ಮಾತ್ರವಲ್ಲದೆ ಪ್ರಪಂಚದಲ್ಲಿರುವಂತ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ದಿನಮಾನಗಳಲ್ಲಿ ಸೈತಾನನ ಕುತಂತ್ರಗಳು ಕಾರ್ಯಗಳನ್ನು ಮಾಡುತ್ತಿರುವಂತ ಸಮಯದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲೂ ಕರ್ತನೆ ನಾವು ಯಾವಾಗಲೂ ಜಯ ಹೊಂದಿದವರಾಗಿ ಮುಂದೆ ಹೋಗ್ಲಿಕ್ಕಾಗಿ ಸಹಾಯ ಮಾಡು. As you have come this morning to meditate upon your word, O Father, open the sacred pages unto us, that the message that you have be preached and your people be blessed. ದೇವರೇ, ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಹೋಗುತ್ತಿರುವಂಥ ಸಮಯದಲ್ಲಿ ನೀವು ನಮ್ಮೊಟ್ಟಿಗೆ ಮಾತನಾಡ್ರಿ, ನಮ್ಮ ಹೃದಯಗಳನ್ನು ಬದಲಾಯಿಸ್ರಿ, ನಿಮಗಾಗಿ ಜೀವಿಸುವುದಕ್ಕಾಗಿ ನಿಮ್ಮ ವಾಕ್ಯಗಳ ಮುಖಾಂತರವಾಗಿ ಪ್ರೋತ್ಸಾಹ ಮಾಡ್ರಿ. Help us thy servants as we stand before thee and before thy people, that thy word would come forth with much burden in our hearts, that the words would not fall into deaf ears, O Lord, but deeply penetrate into every heart, that the true transformation would continue to happen in our lives. ನಿಮ್ಮ ಸೇವಕರು ನಿಂತಿರುವಂತ ಸಮಯದಲ್ಲಿ ಕರ್ತನೆ, ನೀವು ನಮ್ಮ ಮುಖಾಂತರವಾಗಿ ಸೇವೆಯನ್ನು ಮಾಡ್ರಿ. ನಿನ್ನ ವಾಕ್ಯಗಳನ್ನು ಹೇಳುವಾಗ ಅದು ವ್ಯರ್ಥವಾಗಿ ಕೆಳಗಡೆ ಬಿದ್ದು ಹೋಗದೆ, ಬದಲಾಗಿ ನಮ್ಮ ಎಲ್ಲರ ಹೃದಯಗಳಲ್ಲಿ ಆಳವಾಗಿ ಇಳಿದು ನಿನ್ನ ವಾಕ್ಯಗಳನ್ನ ಹೊಂದಿಕೊಂಡವರಾಗಿ ಪ್ರತಿಫಲವನ್ನು ಕೊಡುವಂತ ಜನರನ್ನಾಗಿ ನಮ್ಮೆಲ್ಲರನ್ನ ಮಾರ್ಪಡಿಸು. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇವೆ. Amen. ಆಮೆನ್. We praise God that this day that we all can come together. ನಾವು ದೇವರಿಗೆ ಸ್ತೋತ್ರವನ್ನು ಹೇಳ್ತೇವೆ. ನಾವು ಈ ದಿನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಹೇಳ್ತೇನೆ. Thank God our Kannada congregation also could join us, that we worship the Lord together. ನಾವು ಆರಾಧಿಸುವ ಹಾಗೆ ಕನ್ನಡ ಸಹೋದರ ಸಹೋದರಿಯರು ಕೂಡ ನಮ್ಮೊಟ್ಟಿಗೆ ಸೇರಿ ಬಂದದಕ್ಕಾಗಿ ನಾವು ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. Now as we come to this week, this is one of the most important weeks in the entire calendar. ಈ ವಾರಕ್ಕೆ ನಾವು ಬಂದಿರುವಂತ ಸಮಯದಲ್ಲಿ ಈ ಒಂದು ವಾರವು ಕ್ಯಾಲೆಂಡರ್ ಅಲ್ಲಿ ತುಂಬಾ ಮುಖ್ಯವಾದಂತ ವಾರವಾಗಿದೆ. I would say the most important week in the calendar of the entire span of life. ಅಂದ್ರೆ ಇಲ್ಲಿ ಮುಖ್ಯವಾಗಿ ಇಡೀ ಪ್ರಪಂಚದಲ್ಲಿ ಅಥವಾ ಬಹು ಮುಖ್ಯವಾಗಿ ತುಂಬಾ ಮುಖ್ಯವಾಗಿ ಈ ಒಂದು ನಮ್ಮ ಜೀವಿತದಲ್ಲಿ ಈ ಒಂದು ವಾರವು ತುಂಬಾ ಮುಖ್ಯಕರವಾಗಿದೆ. 3 things we have been meditating together during this week. ಅಂದ್ರೆ ಈ ಒಂದು ವಾರದಲ್ಲಿ 3 ವಿಷಯಗಳ ಕುರಿತಾಗಿ ಧ್ಯಾನ ಮಾಡುತ್ತಾ ಬಂದಿದ್ದೇವೆ. What's the first thing? ಮೊದಲನೇದೇನು? Please open your mouth and say. ದಯವಿಟ್ಟು ನಿಮ್ಮ ಬಾಯಿಗಳನ್ನು ತೆರೆದು. What was the first thing that we meditated? ನಾವು ಮೊದಲನೇ ಒಂದು ಯಾವ ವಿಷಯವನ್ನ ನಾವು ಧ್ಯಾನ ಮಾಡಿದ್ದೇವೆ? Jesus entered into Jerusalem. ಅಂದ್ರೆ ಮೊದಲನೇ ವಿಷಯ, ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಬಂದಿದ್ದಾನೆ. Behold the savior of the church who entered not only to Jerusalem, he entered into the temple. ಈಗೋ ರಕ್ಷಕನಾದಂತ ಸಭೆಯ ರಕ್ಷಕನು ಸಭೆಗೆ ಮಾತ್ರ ಹೋಗ್ಲಿಲ್ಲ, ಬದಲಾಗಿ ಯೆರೂಸಲೇಮಿಗೂ ಸಹ ಹೋಗಿದ್ದಾನೆ. As he entered into the temple, we meditated, he declared a great message. ಅಂದ್ರೆ ಸಭೆಯಲ್ಲಿ ಆತನು ದೇವಾಲಯಕ್ಕೆ ಹೋದಂತ ಸಮಯದಲ್ಲಿ ಅದು ಉನ್ನತವಾದಂತ ಸಂದೇಶವನ್ನ ಆತನು ಜಯಘೋಷ ಮಾಡಿದ್ದಾನೆ. He came to
cleanse the temple ಸಭೆಯನ್ನು ಶುದ್ಧ ಮಾಡುವುದಕ್ಕಾಗಿ ಆತನು ಬಂದನು. and bring redemption for the people of God. ಅಂದ್ರೆ ದೇವರ ಮಕ್ಕಳಿಗೆ ಒಂದು ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಆತನು ಬಂದನು. First, the temple was fully misused and they used for merchandising, that to be cleansed. ಆ ದೇವಾಲಯವು ವ್ಯಾಪಾರಕ್ಕಾಗಿ ಉಪಯೋಗಿಸುತ್ತಿದ್ರು, ತುಂಬಾ ಗಲೀಜಾಗಿತ್ತು. ಆದ ಕಾರಣ ದೇವರು ಬಂದು ಆ ದೇವಾಲಯವನ್ನು ಶುದ್ಧ ಮಾಡ್ತಾನೆ. You and I have spoiled our lives. You and I have made our lives so bad. ನಾನು ಮತ್ತು ನೀವುಗಳು ನಮ್ಮ ಜೀವಿತಗಳನ್ನ ನಾಶ ಮಾಡಿಕೊಂಡಿದ್ದೇವೆ. Our lives to be cleansed. ನಮ್ಮ ಜೀವಿತಗಳು ಶುದ್ಧವಾಗಬೇಕು. Who can clean our lives? ನಮ್ಮ ಜೀವಿತಗಳನ್ನು ಯಾರು ಶುದ್ಧ ಮಾಡಬಲ್ಲರು? Only Christ. ಯೇಸು ಕ್ರಿಸ್ತನು ಮಾತ್ರ. Only Christ can clean our lives. ಯೇಸು ಕ್ರಿಸ್ತನು ಮಾತ್ರ ನಮ್ಮ ಜೀವಿತಗಳನ್ನ ಶುದ್ಧ ಮಾಡಬಲ್ಲನು. And give us the real purpose and guide us into the right way that we supposed to live. ಅಂದ್ರೆ ಆತನು ನಮ್ಮನ್ನು ಒಂದು ಸರಿಯಾದಂತ ಉದ್ದೇಶದಲ್ಲಿ, ಸರಿಯಾದಂತ ಮಾರ್ಗದಲ್ಲಿ ನಮ್ಮನ್ನು ನಡೆಸಿದ್ದಾನೆ. ಆತನು ನಮ್ಮನ್ನು ನಡೆಸುವುದಕ್ಕಾಗಿ. The whole focal point of the temple was the sacrifice. ಅಂದ್ರೆ ಮುಖ್ಯ ದೇವಾಲಯದ ಒಂದು ಮುಖ್ಯವಾದಂತ ಉದ್ದೇಶವೇನೆಂದ್ರೆ ತ್ಯಾಗ ಮಾಡುವಂತದ್ದು ಎಂಬುದಾಗಿ. As Jesus entered into the temple, he pointed out, I have come to fulfill the real meaning of the temple. ಅಂದ್ರೆ ಯೇಸು ಕ್ರಿಸ್ತನು ದೇವಾಲಯದ ಒಳಗೆ ಹೋಗಿ ಹೇಳ್ತಾನೆ, ನಾನು ದೇವಾಲಯದ ಮುಖ್ಯವಾದಂತ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ನಾನು ಈ ದೇವಾಲಯಕ್ಕೆ ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. And that was the second thing that we meditated 2 days ago. ಅಂದ್ರೆ 2 ದಿನಗಳ ಹಿಂದೆ ಈ ಎರಡನೇ ವಿಷಯವನ್ನ ನಾವು ಧ್ಯಾನ ಮಾಡಿದ್ದೇವೆ. What was that? ಅದು ಏನು? Jesus is the Lamb of God. ಅಂದ್ರೆ 2 ದಿನಗಳ ಹಿಂದೆ ಯೇಸು ಕ್ರಿಸ್ತನು ದೇವರ ಕುರಿಮರಿಯಾಗಿದ್ದಾನೆ ಎಂಬುದಾಗಿ ನಾವು ಕಲಿತಿದ್ದೇವೆ. We thank God it was John the Baptist who finally declared to the world as Jesus was walking around, behold, here, this is the Lamb of God, the Lord Jesus Christ, who has come to take away the sin of the world. ದೇವರಿಗೆ ಸ್ತೋತ್ರವಾಗಲಿ. ಸ್ನಾನಿಕನಾದಂತ ಯೋಹಾನನು ಮುಂಚಿತವಾಗಿ ಬಂದು ಆತನು ಯೇಸು ಕ್ರಿಸ್ತನನ್ನ, ಇದು ದೇವರ ಕುರಿಮರಿಯು, ಆತನು ನಮ್ಮ ಪಾಪಗಳನ್ನು ಶುದ್ಧಿ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆಂಬುದಾಗಿ ಸ್ನಾನಿಕನಾದಂತ ಯೋಹಾನನು ಯೇಸು ಕ್ರಿಸ್ತನ ವಿಷಯವಾಗಿ ಪರಿಚಯ ಮಾಡಿಸ್ತಾನೆ. As we meditated last Friday, we realized the Lamb of God was not suddenly appeared and stood before John. It has been the eternal plan of God, which accordingly God eternally revealed even before the foundation of the world. ಕಳೆದ ಶುಕ್ರವಾರ ನಾವು ಕಲಿತಿದ್ದೇವೆ, ತಕ್ಷಣವೇ ದೇವರ ಕುರಿಮರಿಯು ಬರಲಿಲ್ಲ. ಬದಲಾಗಿ ಈ ಭೂಮಿಯ ಅಡಿಪಾಯಕ್ಕಿಂತ ಮುಂಚಿತವಾಗಿ ಅದು ದೇವರ ಉದ್ದೇಶವಾಗಿತ್ತು, ದೇವರ ಆಲೋಚನೆಯಾಗಿದ್ರಿಂದ ಆತನು ದೇವರ ಕುರಿಮರಿಯು ನಮ್ಮ ಮುಂದೆ ಪ್ರತ್ಯಕ್ಷವಾದನು. He died for us on Calvary cross. ಆತನು ನಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆ ಮೇಲೆ ಸತ್ತನು. The center of our worship, the center of our worship is the Lamb of God and Calvary. ಅಂದ್ರೆ ನಮ್ಮ ಆರಾಧನೆಯ ಮುಖ್ಯವಾದಂತ ಉದ್ದೇಶವೇನೆಂದ್ರೆ ದೇವರ ಕುರಿಮರಿಯು ಮತ್ತು ಕಲ್ವಾರಿ ಶಿಲುಬೆಯಾಗಿರಬೇಕು. In other words, if I have not received redemption, forgiveness for my sin, my worship would be just meaningless. ಒಂದು ವೇಳೆ ನಾನು ಮತ್ತು ನೀವುಗಳು ನಮ್ಮ ಪಾಪಗಳಿಗಾಗಿ ಬಿಡುಗಡೆ ಮತ್ತು ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಇಲ್ಲದೆ ಹೋದ್ರೆ, ಹೊಂದಿಕೊಳ್ಳದೆ ಹೋದ್ರೆ ನಾವು ಆರಾಧನೆ ಮಾಡುವಂತದ್ದು ವ್ಯರ್ಥವಾಗಿದೆ. And that's why when we go to heaven, we meditated last Friday, I hope you won't miss it out. When we be in heaven in the presence of the Lord, who would be the focal point over there? ಅಂದ್ರೆ ನಾವು ಕಳೆದ ಶುಕ್ರವಾರ ನಾವು ಕಲ್ತಿದ್ದೇವೆ, ನಾವು ಧ್ಯಾನ ಮಾಡಿದ ನಾವೆಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಹೋದಂತ ಸಮಯದಲ್ಲಿ ಅಲ್ಲಿ ಮುಖ್ಯವಾದಂತ ವ್ಯಕ್ತಿ ಯಾರು? Who would be the focal point? Who would be the central figure in heaven? ಅಲ್ಲಿ ಮುಖ್ಯವಾದಂತ ಒಂದು ಚಿತ್ರ ಅಥವಾ ಮುಖ್ಯವಾದಂತ ವ್ಯಕ್ತಿ ಅಲ್ಲಿ ಯಾರಾಗಿರ್ತಾರೆ? It is the Lamb of God. ಅದು ದೇವರ ಕುರಿಮರಿಯಾಗಿದ್ದಾನೆ. Come on, everybody say together, the Lamb of God. ನಾವೆಲ್ಲರೂ ಸೇರಿ ಹೇಳೋಣ, ದೇವರ ಕುರಿಮರಿ. Say loud, please. ಜೋರಾಗಿ ಹೇಳ್ರಿ. You can say louder than this. ಇದಕ್ಕಿಂತ ಜೋರಾಗಿ ಹೇಳ್ಬೋದು.
ದೇವರ ಕುರಿಮರಿ. In heaven, the Lamb of God be seated on the throne, and the elders, 24 elders, will declare glory and honor, majesty and power unto the Lamb of God. ದೇವರ ಕುರಿಮರಿಯು ಸಿಂಹಾಸನದ ಮೇಲೆ ಕುಳಿತಿರುತ್ತಾನೆ. ಆಗ 24 ಹಿರಿಯರು ಆತನಿಗೆ ಜಯಘೋಷವನ್ನ ಮಾಡ್ತಾರೆ. ಪರಿಶುದ್ಧ ಪರಿಶುದ್ಧ ಎಂಬುದಾಗಿ ಆತನನ್ನ ಮಹಿಮೆಪಡಿಸುವವರಾಗಿದ್ದಾರೆ. If there is no cross of Calvary, if there is no cross of Calvary, there is no worship in heaven. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಕಲ್ವಾರಿ ಶಿಲುಬೆ ಇಲ್ಲದೆ ಹೋದ್ರೆ ಪರಲೋಕದಲ್ಲಿ ನಾವು ಆರಾಧನೆ ಮಾಡುವುದಕ್ಕಾಗೋದೇ ಇಲ್ಲ. It is because of the cross of Calvary. It is because of the Lamb that was slain and he rose from the dead. He lives evermore in heaven. That is where worship. ಅಂದ್ರೆ ಕಲ್ವಾರಿ ಶಿಲುಬೆಯಿಂದಲೂ ಮತ್ತು ನಮಗೋಸ್ಕರವಾಗಿ ಬಂದಂತ ದೇವರ ಕುರಿಮರಿಯು ಆತನು ಕಲ್ವಾರಿ ಶಿಲುಬೆಯ ಮೇಲೆ ಸತ್ತು 3ನೇ ದಿನದಲ್ಲಿ ಪುನರುತ್ಥಾನವಾಗಿದ್ದಕ್ಕಾಗಿ ನಾವೆಲ್ಲರೂ ಆತನನ್ನು ಆರಾಧನೆ ಮಾಡ್ತಾ ಇದ್ದೇವೆ. I hope you understand this point so clearly. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನಾನು ನಿರೀಕ್ಷಿಸುತ್ತೇನೆ. That is where this week becomes so meaningful for our lives. ಆದ ಕಾರಣ ಈ ಒಂದು ವಾರವು ನಮ್ಮ ಜೀವಿತಗಳಲ್ಲಿ ಬಹು ಮುಖ್ಯವಾಗಿದೆ. This finally leads us into the third thing that we would be meditating. Behold the Savior of the church, behold the Lamb of God for sinners, and finally, behold the risen Christ of my life. ಅಂದ್ರೆ ನಾವು ಮೊದಲನೇದಾಗಿ ನಾವು ಹಾಗೆ ಹೋಗುವಂತ ಸಮಯದಲ್ಲಿ 3ನೇ ವಿಷಯಕ್ಕೆ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಪುನರುತ್ಥಾನದ ವಿಷಯವಾಗಿ ಇಗೋ ದೇವರು ಸಭೆಗೋಸ್ಕರವಾಗಿ ಬಂದಿದ್ದಾನೆ, ಇಗೋ ದೇವರು ಕಲ್ವಾರಿ ಶಿಲುಬೆಯ ಮೇಲೆ ಸತ್ತನು, 3ನೇದಾಗಿ ಆತನು ನಮಗೋಸ್ಕರವಾಗಿ ಎದ್ದಿದ್ದಾನೆ ಎಂಬುದಾಗಿ. When we come to John's Gospel, John chapter 20, the resurrected Christ appeared unto first his disciples. ನಾವು ಯೋಹಾನನ ಬರೆದಂತ ಸುವಾರ್ತೆ 20ನೇ ಅಧ್ಯಾಯಕ್ಕೆ ನಾವು ಬರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಸತ್ತು 3ನೇ ದಿನದಲ್ಲಿ ಪುನರುತ್ಥಾನವಾಗಿ ಆತನ ಶಿಷ್ಯರಿಗೆ ಕಾಣಿಸಿಕೊಳ್ತಾನೆ. He appeared unto Mary, that we all know from the historical account. ಅಂದ್ರೆ ನಾವು ಚರಿತ್ರೆಯಲ್ಲಿ ನಾವು ಇತಿಹಾಸದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಮೊದಲನೇದಾಗಿ ಮರಿಯಳಿಗೆ ಕಾಣಿಸಿಕೊಳ್ತಾನೆ. He appeared unto the 2 disciples walking toward the place called Emmaus. ಅಂದ್ರೆ ಇಮಾನ್ಸ್ ಎನ್ನುವಂತ ಸ್ಥಳಕ್ಕೆ ಹೋಗುತ್ತಿದ್ದಂತ ಇಬ್ಬರು ಶಿಷ್ಯರಿಗೆ ಯೇಸು ಕ್ರಿಸ್ತನು ಕಾಣಿಸಿಕೊಳ್ತಾನೆ. Then that day evening, the resurrection Sunday evening, he appeared unto his disciples. ಅಂದ್ರೆ ಆ ದಿನ ಅಂದ್ರೆ ಪುನರುತ್ಥಾನ ಹೊಂದಿದ ಆ ದಿನದಲ್ಲಿ ಸಾಯಂಕಾಲದಲ್ಲಿ ಆತನ ಶಿಷ್ಯರಿಗೆ ಕಾಣಿಸಿಕೊಳ್ತಾನೆ. That's what we read in verse 19, right? Please open your Bibles, everybody, all those who bring your Bible. I want everybody open your Bible to John chapter 20, please. ದಯವಿಟ್ಟು ಯಾರೆಲ್ಲ ಸತ್ಯವೇದಗಳನ್ನ ನಿಮ್ಮೊಟ್ಟಿಗೆ ತಂದಿದ್ದೀರೋ ಅವರೆಲ್ಲರೂ ಕೂಡ ಯೋಹಾನನು ಬರೆದಂತ ಸುವಾರ್ತೆ 20ನೇ ಅಧ್ಯಾಯವನ್ನು ದಯವಿಟ್ಟು ತೆರೆಯಬೇಕಾಗಿ ವಿನಂತಿಸಿಕೊಳ್ತೇನೆ. Verse 19 we read, then the same day at the evening, being the first day of the week, when the doors were shut where the disciples were assembled for the fear of the Jews, came Jesus and stood in the midst and saith unto them, peace be unto you. ಇಲ್ಲಿ 19ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಅದೇ ದಿವಸ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂದನು. What a message that God, the risen Savior, gave to the world. ಅಂದ್ರೆ ಪುನರುತ್ಥಾನ ಹೊಂದಿದಂತ ದೇವರು ಎಂತಹ ಸಂದೇಶವನ್ನ ಈ ಪ್ರಪಂಚಕ್ಕೆ ಕೊಟ್ಟಿದ್ದಾನೆ ನೋಡ್ರಿ. Peace be unto you. ಸಮಾಧಾನವಾಗಲಿ ಎಂದನು. Not once, again we read in verse 21, peace be unto you. ಒಂದು ಸಾರಿ 19ನೇ ವಚನದಲ್ಲಿ ಮಾತ್ರವಲ್ಲ 20ನೇ ವಚನದಲ್ಲೂ ಸಹ 21ರಲ್ಲೂ ಸಹ ನೋಡ್ತೇವೆ, ನಿಮಗೆ ಸಮಾಧಾನವಾಗಲಿ. That was one of the first declarations of the risen Savior. ಪುನರುತ್ಥಾನ ಹೊಂದಿದಂತ ರಕ್ಷಕನ ಮೊದಲನೇ ಮಾತೇನೆಂದ್ರೆ ಇದು ಮೊದಲನೇ ಮಾತಾಗಿದೆ. He has come unto us to give us peace, and that we need so much in our lives, isn't it? ಆತನು ನಮಗೆ ಸಮಾಧಾನವನ್ನು ಕೊಡುವುದಕ್ಕಾಗಿ ಆತನು ನಮ್ಮ ಜೀವಿತದಲ್ಲಿ ಬಂದವನಾಗಿದ್ದಾನೆ. If anyone feels so desolate this morning, so burdened, not able to sleep in the night, dear brother, dear sister, the only solution is come to this Savior and let this Savior
come into your life. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಯಾರಾದರೂ ನಿಮ್ಮನ್ನ ತಳ್ಳಲ್ಪಟ್ಟವರಾಗಿದ್ರೆ ಅಥವಾ ನಿಮ್ಮ ಹೃದಯದಲ್ಲಿ ಭಾರವುಳ್ಳವರಾಗಿದ್ರೆ, ಒಂದು ಮಾತಂತೂ ಸತ್ಯ, ನೀವು ಕರ್ತನ ಕಡೆಗೆ ಬರುವಂತ ಸಮಯದಲ್ಲಿ ಆತನು ನಿಮಗೆ ಸಮಾಧಾನವನ್ನು ಕೊಡುವವನಾಗಿದ್ದಾನೆ. When the Lord announced the peace unto his disciples, and he also gave the commission in verse 21, as my Father has sent me, even so I send you. That was the first pronouncement of the commission. Someone was missing there. ಅಂದ್ರೆ ಇಲ್ಲಿ ನಾವು ಯೇಸು ಕ್ರಿಸ್ತನು ಶಿಷ್ಯರಿಗೆ ಮಾತನ್ನು ಹೇಳಿದ ನಂತರ ಕಡೆಯದಾಗಿ ಆತನು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ದೇವರು ನನ್ನನ್ನು ಕಳಿಸಿದ ಹಾಗೆ ನಾನು ನಿಮ್ಮನ್ನು ಕಳಿಸುವವನಾಗಿದ್ದಾನೆ ಎಂಬುದಾಗಿ. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇಲ್ಲ. Who was missing there? ಆತನು ಯಾರು? ಕಾಣಿಸ್ತಾ ಇದ್ದಂತ ವ್ಯಕ್ತಿ ಯಾರು? ಅಲ್ಲಿಲ್ಲದೆ ಇರುವಂತ ವ್ಯಕ್ತಿ ಯಾರು? Thomas. Have you ever imagined what happened to this Thomas? Where did he go? ಅಂದ್ರೆ ತೋಮನು ಎಲ್ಲಿಗೆ ಹೋಗಿದ್ದ ಎಂಬುದಾಗಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? The resurrection day, as the Lord announced, I will be risen. Within 3 days you will destroy the temple, but it will be built. I will be raised again. And having assured, where did Thomas go? ಅಂದ್ರೆ ಯೇಸು ಕ್ರಿಸ್ತನು ಹಿಂದೆ ಹೇಳಿರ್ತಾನೆ, ನಾನು ಸತ್ತು 3ನೇ ದಿನದಲ್ಲಿ ಎದ್ದೇಳ್ತೇನೆ, ಪುನರುತ್ಥಾನವನ್ನು ಹೊಂದಿಕೊಳ್ತೇನೆ. ಅಷ್ಟು ಮಾತ್ರವಲ್ಲದೆ ನೀವು ದೇವಾಲಯವನ್ನು ನಾಶ ಮಾಡಿದ್ರೆ ನಾನು ಅದನ್ನು ಎಬ್ಬಿಸುವವನಾಗಿದ್ದೇನೆ ಎಂಬುದಾಗಿ ಇಷ್ಟೆಲ್ಲ ಯೇಸು ಸ್ವಾಮಿ ಹೇಳಿದ್ರು ಕೂಡ ಅಲ್ಲಿ ತೋಮನು ಕಾಣಿಸ್ತಾ ಇಲ್ಲ. ಅದು ತೋಮ ಎಲ್ಲಿಗೆ ಹೋಗಿದ್ದ? He was not there, and he missed the first announcement of peace unto you and the great commission. ಅಂದ್ರೆ ದೇವರು ಮೊದಲನೆಯ ಸಮಾಧಾನದ ಮಾತುಗಳನ್ನು ಆಡುವಂತ ಸಮಯದಲ್ಲಿಯೂ, ಹಾಗೆ ದೇವರು ಒಂದು ಆಜ್ಞೆಯನ್ನ ಕೊಡುವಂತ ಸಮಯದಲ್ಲಿ ಆತನು ತೋಮನು ಅಲ್ಲಿ ಕಾಣಿಸಲಿಲ್ಲ. I want to remind all of us an important lesson for all of us, for all through our life, from this incident that happened here. ಅಂದ್ರೆ ನಿಜವಾಗಿ ಹೇಳ್ತೇನೆ, ಇದು ನಮ್ಮೆಲ್ಲರ ಜೀವಿತಗಳಿಗೆ ಇದು ಒಂದು ಪಾಠವಾಗಿದೆ. ನಮ್ಮ ಇಡೀ ಪೂರ್ತಿಯಾದಂತ ಜೀವಿತದಲ್ಲಿ ಈ ಒಂದು ಕಾರ್ಯಗಳು ನಡೆಯಬಾರದು. How do you take the Lord's day in your life? How do you consider the Lord's day in your life? ದೇವರ ದಿನವನ್ನ ಅಥವಾ ಸಬ್ಬತ್ ದಿನವನ್ನ ಯಾವ ರೀತಿಯಾಗಿ ನಿಮ್ಮ ಹೃದಯಗಳಲ್ಲಿ ನೀವು ತೆಗೆದುಕೊಳ್ತೀರಿ? The Lord's day is not for our own personal convenience and to involve in our own personal things, unless it is so emergency and urgent. ಅಂದ್ರೆ ದೇವರ ದಿನವು ನಮ್ಮ ವೈಯಕ್ತಿಕವಾದಂತ ಕಾರ್ಯಗಳಿಗಾಗಿ ಅಲ್ಲ, ನಮ್ಮ ವೈಯಕ್ತಿಕವಾದಂತ ಸಂತೋಷಕ್ಕೆ ದೇವರ ದಿನವಲ್ಲ. ಆದ್ರೆ ಏನೋ ತುಂಬಾ ಮುಖ್ಯಕರವಾದಂತ ವಿಷಯ ಇಲ್ಲದೆ ಹೋದ್ರೆ ನಾವು ಯಾವತ್ತೂ ಕೂಡ ದೇವರ ದಿನವನ್ನ ನಾವು ದೂರ ಮಾಡ್ಕೊಳ್ಬಾರದು. The Lord's day is to be in the house of the Lord, to worship him and to fellowship with his people and be serving and be strengthened and encouraged as the body of Christ. ದೇವರ ಮಕ್ಕಳಾದಂತ, ದೇವರ ದೇಹವಾದಂತ ನಾವುಗಳು, ದೇವರ ಮಕ್ಕಳಾದಂತ ನಾವುಗಳು ದೇವರ ದಿನವನ್ನ ದೇವರನ್ನು ಆರಾಧಿಸುವುದಕ್ಕಾಗಿಯೂ ಮತ್ತು ದೇವಜನರೊಟ್ಟಿಗೆ ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿಯೂ ನಾವು ಇದನ್ನ ಕಾಯ್ದುಕೊಂಡವರಾಗಿರಬೇಕು. If that is not the discipline of our lives, if that is not the discipline of our family, I want to be very clear this morning. We miss out something so vital in our lives. ಒಂದು ವೇಳೆ ಅದು ನಮ್ಮ ಶಿಸ್ತಿನ ಕ್ರಮಬದ್ಧವಾದಂತ ಜೀವಿತವಲ್ಲದೆ ಹೋದ್ರೆ, ಅಥವಾ ನಮ್ಮ ಕುಟುಂಬದ ಶಿಸ್ತಿನ ಕ್ರಮಬದ್ಧವಾದಂತ ಕಾರ್ಯವಲ್ಲದೆ ಹೋದ್ರೆ, ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ಕಳೆದುಕೊಂಡವರಾಗಿರ್ತೇವೆ. So I want to remind all of us, ನಮ್ಮೆಲ್ಲರಿಗೂ ಸಹ ನಾನು ಅದನ್ನು ಜ್ಞಾಪಕಪಡಿಸಿಕೊಳ್ಳುವುದಕ್ಕೆ ನಾನು ಇಷ್ಟಪಡ್ತೇನೆ. From the incident of Thomas the apostle, as he missed that golden opportunity that the Lord had to come unto him second time, and all that happened that later that we would be looking into. Oh, what a miss for Thomas. ಅಂದ್ರೆ ಆತನ ತೋಮನ ಜೀವಿತದಲ್ಲಿ ಅಂತ ಒಂದು ಚಿನ್ನದಂತ ಅವಕಾಶವನ್ನು ಕಳೆದುಕೊಂಡನು. ದೇವರ ಒಂದು ಸಮಾಧಾನದ ಮಾತುಗಳು ಹಾಗೆ ಆಜ್ಞೆಗಳನ್ನು ಕಳೆದುಕೊಂಡನು. ಅದಾದ ನಂತರ ಮುಂದಿನ ವಚನಗಳಲ್ಲಿ ಮತ್ತೆ ದೇವರು 2ನೇ ಬಾರಿ ಕಾಣಿಸ್ಕೊಳ್ತಾನೆ, ಮತ್ತೆ ದೇವರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. It must be a discipline for every member of Covenant Reformed Church. Covenant Reformed ಸಭೆಯ ಪ್ರತಿಯೊಬ್ಬ ವಿಶ್ವಾಸಿಯ ಒಂದು ಇದು ಶಿಸ್ತಿನ ಕ್ರಮಬದ್ಧವಾಗಿರಬೇಕು. That we would not miss a single Lord's day unless
something so emergency, or we are so sick that we can't come. ಅಂದ್ರೆ ಈ ಭಾನುವಾರ ದೇವರ ದಿನವನ್ನ ನಾವು ಯಾವತ್ತೂ ಕೂಡ ತಪ್ಪಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಎಂತ ದೊಡ್ಡ ತೊಂದರೆ ಆದಾಗ ಏನೋ ಅನಾರೋಗ್ಯವಿದ್ದಾಗ ಬಿಟ್ರೆ ಇನ್ನು ಯಾವತ್ತೂ ಕೂಡ ನಾವು ದೇವರ ದಿನವನ್ನ ಸಭೆಯಲ್ಲಿ ತಪ್ಪುವುದಿಲ್ಲ ಎಂಬುದಾಗಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. Now the Lord second time appeared unto the disciple, as we were told in verse 26. And after 8 days again, his disciples were within, and Thomas with them. And Jesus came and said, "Peace be unto you." ಮತ್ತೆ ಅದಾದ ನಂತರ ಮತ್ತೆ ಶಿಷ್ಯರಿಗೆ ಯೇಸು ಕ್ರಿಸ್ತನು ಮತ್ತೆ ಎರಡನೇ ಬಾರಿ ಕಾಣಿಸಿಕೊಂಡ 8 ದಿನಗಳಾದ ನಂತರ 26ನೇ ವಚನದಲ್ಲಿ ನಾವು ನೋಡ್ತೇವೆ, 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. Can you imagine how loving, how gracious, how merciful our Savior has been unto his people? ನಿಜವಾಗಿಯೂ ನೀವು ಚಿತ್ರಣ ಮಾಡಿಕೊಳ್ಳ್ರಿ, ದೇವರು ಎಂತಹ ಕೃತಜ್ಞತೆ ಉಳ್ಳವನು, ಕೃಪೆ ಇರುವವನು, ಕರುಣೆ ಇರುವಂತಹ ವ್ಯಕ್ತಿ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿದ್ದಾನೆ ಆತನ ಜನರಿಗೆ. He remembered Thomas. ದೇವರು ತೋಮನನ್ನ ಜ್ಞಾಪಿಸಿಕೊಂಡನು. He wanted to reach out to Thomas. ಅಂದ್ರೆ ತೋಮನನ್ನ ಸಂಧಿಸಬೇಕಾಗಿತ್ತು. He wanted to restore him unto himself. ಅಂದ್ರೆ ತೋಮನನ್ನ ಆತನು ಕಾಪಾಡಬೇಕಾಗಿತ್ತು, ಬಿಡುಗಡೆ ಮಾಡಬೇಕಾಗಿತ್ತು ಆತನ ವಿಷಯವಾಗಿ. So I believe this mission that we read from verse 26 onwards, it was Thomas focused. ಅಂದ್ರೆ ಇಲ್ಲಿ 26ರಿಂದ ನಾವು ಓದಿದಂತ ಅಧ್ಯಾಯವನ್ನು ನೋಡುವಂತ ಸಮಯದಲ್ಲಿ ಅಲ್ಲಿ ತೋಮನನ್ನ ಮಾತ್ರವೇ ದೇವರು ಫೋಕಸ್ ಮಾಡ್ತಾ ಇದ್ದಾನೆ, ಅಂದ್ರೆ ಮುಖ್ಯವಾಗಿ ನೋಡ್ತಾ ಇದ್ದಾನೆ. That's the love of the Savior toward us. ಅದು ಕ್ರಿಸ್ತನ ಸರ್ವಶಕ್ತನಾದಂತ ರಕ್ಷಕನ ನಮ್ಮ ಜೀವಿತದ ಮೇಲಿರುವಂತ ಪ್ರೀತಿಯಾಗಿದೆ. Of course, it was an embarrassing situation for Thomas. ಅಂದ್ರೆ ತೋಮನಿಗೆ ಅದು ತುಂಬಾ ಕಷ್ಟಕರವಾದಂತ ಸಮಯವಾಗಿತ್ತು, ಸ್ಥಿತಿಯಾಗಿತ್ತು. Because he deserved it. ಅದು ಯಾಕಂದ್ರೆ ಅದನ್ನ ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿದ್ದನು. Because he escaped in the first appearance of the Lord. ಅಂದ್ರೆ ದೇವರ ಮೊದಲನೇ ಒಂದು ಬರೋಣದಲ್ಲಿ, ದೇವರ ಒಂದು ಮೊದಲನೇ ದಿನ ಕಾಣಿಸಿಕೊಂಡಂತ ಸ್ಥಳದಿಂದ ಆತನು ದೂರವಿದ್ದನು. But God did not allow him to escape just like that. ಆದ್ರೆ ದೇವರು ಅವನನ್ನ ತಪ್ಪಿಸಿಕೊಂಡು ಹೋಗಲಿಕ್ಕೆ ದೇವರು ಬಿಡ್ಲಿಲ್ಲ. How far you will try to run away from the Lord? ಅಂದ್ರೆ ದೇವರಿಂದ ನೀವು ಎಷ್ಟು ದೂರ ಓಡಿ ಹೋಗ್ತೀರಿ? How far we can run away from the Lord? ಎಷ್ಟು ದೂರ ನಾವು ದೇವರಿಂದ ಓಡೋಗಬಹುದು? If some of you here listening to me trying to escape and run away unto your own convenience, your own filthy way of life, I want to remind you, let the Holy Spirit warn us this morning, not too far, not too long, not too far, not too long. ನನ್ನ ಮುಂದೆ ಕುಳಿತಿರುವಂತ ಅನೇಕರು ದೇವರಿಗೆ ವಿರೋಧವಾದಂತ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ಜೀವಿತಗಳ ಆಶೆಗೋಸ್ಕರವಾಗಿ ಅನೇಕರು ಓಡೋಗ್ತಾ ಇದ್ದೀರಿ. ಎಷ್ಟು ದೂರ ಓಡಲಿಕ್ಕೆ ಸಾಧ್ಯವಾಗುತ್ತೆ? ಆದ್ರೆ ಈ ಬೆಳಗಿನ ಜಾವದಲ್ಲಿ ಪವಿತ್ರಾತ್ಮನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ದೇವರು ಮತ್ತೆ ನಿಮ್ಮನ್ನು ನೀವು ಪಶ್ಚಾತ್ತಾಪ ಹೊಂದಿಕೊಂಡು ನೀವು ವಾಪಸ್ ಬನ್ರಿ ಎಂಬುದಾಗಿ ಪವಿತ್ರಾತ್ಮನು ಹೇಳ್ತಾ ಇದ್ದಾನೆ. He loves us so much. He is looking around. Where is my child? Where is Thomas? Where is Peter? Where is John? He's looking around. He's looking around. And he does not see that person whom he's supposed to see. Oh, he would go all the way. That is the mercy of the Lord. That is the graciousness of the Lord. ದೇವರು ನಮ್ಮನ್ನು ಹುಡುಕುತ್ತಾ ಇದ್ದಾನೆ. ದೇವರು ನಮ್ಮೆಲ್ಲರನ್ನ ಹುಡುಕ್ತಾ ಇದ್ದಾನೆ. ದೇವರು ಪೇತ್ರನೆಲ್ಲಿ ಎಂಬುದಾಗಿ ಹುಡುಕ್ತಾ ಇದ್ದಾನೆ. ದೇವರು ತೋಮನೆಲ್ಲಿ ಎಂಬುದಾಗಿ ಹುಡುಕ್ತಾ ಇದ್ದಾನೆ. ದೇವರು ಯೋಹಾನನೆಲ್ಲಿ ಎಂಬುದಾಗಿ ಹುಡುಕ್ತಾ ಇದ್ದಾನೆ. ಅದೇ ದೇವರ ಒಂದು ಕರುಣೆಯಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಆತನಿಂದ ಬಿಟ್ಟು ಹೋಗ್ಬೋದು, ಆದ್ರೆ ನಮ್ಮನ್ನು ಆತನು ಬಿಡುವುದೇ ಇಲ್ಲ. And this time the Lord rightfully reaching out unto Thomas. ಅಂದ್ರೆ ಒಳ್ಳೆಯ ರೀತಿಯಲ್ಲಿ ದೇವರು ತೋಮನನ್ನ ಸಂಧಿಸುತ್ತಿದ್ದಾನೆ. Asking Thomas, place your faith, place your trust, place your belief in the risen Savior. ಅಂದ್ರೆ ಪುನರುತ್ಥಾನ ಹೊಂದಿದಂತ ರಕ್ಷಕನ ಮೇಲೆ ನಿನ್ನ ನಂಬಿಕೆ ಇರಲಿ, ಭರವಸೆ ಇರಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. You know what happened? The story of Thomas, that when the other disciples told him that the risen Savior appeared unto us, he said, without I personally witnessing, without I personally seeing, without I personally touching him, I won't accept
I won't believe. ನಾವಿಲ್ಲಿ 25ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾವಾಗ ಶಿಷ್ಯರು ಯೇಸು ಕ್ರಿಸ್ತನನ್ನ ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನನ್ನ ನೋಡಿದಂತ ಸಮಯದಲ್ಲಿ, ನೋಡಿದಂಥದ್ದನ್ನ ತೋಮನಿಗೆ ಹೇಳಿದಂತ ಸಮಯದಲ್ಲಿ, ಆಗ ತೋಮನ ಹೇಳ್ತಾ ಇದ್ದಾನೆ, ನಾನು ಕೈಗಳನ್ನ ಮುಟ್ಟದ ಹೊರತು, ನಾನು ಕೈಗಳನ್ನ ಪಕ್ಕೆಯಲ್ಲಿ ಹಾಕದ ಹೊರತು ನಾನು ನಂಬುವುದೇ ಇಲ್ಲ ಎಂಬುದಾಗಿ ತೋಮನ ಹೇಳ್ತಾ ಇದ್ದಾನೆ. And Jesus, having known that pathetic, unbelieving, how to put it, a kind of rebellious spirit in Thomas, the Lord reached out unto Thomas and said in verse 27, reach here your finger and behold my hands, and reach here your hand and thrust into my side. Be not faithless, but believing. ಇಲ್ಲಿ ಆಮೇಲೆ ಯೇಸು ಕ್ರಿಸ್ತ ಇಲ್ಲಿ ನಾವು ನೋಡ್ತೇವೆ ಎಂತ ತೋಮನ ಎಂತ ವಿಚಿತ್ರವಾದಂತ ಅಪನಂಬಿಕೆಯನ್ನು ನೋಡ್ತಾ ಇದ್ದಾನೆ. ವಿಚಿತ್ರವಾದಂತ ಭರವಸೆ ಇಲ್ಲದವನೇ ಇರುವಂತೆ ನೋಡುವಂತವನಾಗಿ ಯೇಸು ಕ್ರಿಸ್ತನು ತೋಮನಿಗೆ 27ನೇ ವಚನದಲ್ಲಿ ಹೇಳ್ತಾನೆ, ನಿಮಗೆ ಅದು ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ ಎಂಬುದಾಗಿ ತೋಮನಿಗೆ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ. Oh Thomas, this was the Lord's announcement unto him. Oh Thomas, be not faithless, but be believing. ಇಲ್ಲಿ ಯೇಸು ಕ್ರಿಸ್ತನು ತೋಮನನ್ನು ನೋಡಿ ಹೇಳ್ತಾ ಇದ್ದಾನೆ, ತೋಮನೇ ನೀನು ನಂಬಿಕೆ ಇಲ್ಲದವನಾಗಿರಬೇಡ, ಬದಲಾಗಿ ನೀನು ನಂಬಿಕೆಯುಳ್ಳವನಾಗಿರು ಎಂಬುದಾಗಿ ಹೇಳ್ತಾ ಇದ್ದಾನೆ. Stop doubting. ನೀನು ನಂಬಿಕೆ ಇಲ್ಲದೆ ಇರುವಂತ ಅವಿಶ್ವಾಸವನ್ನು ತೋರಿಸುವಂತದ್ದನ್ನು ನಿಲ್ಲಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. Stop looking around for evidences. ಅಂದ್ರೆ ಕಾರ್ಯಗಳನ್ನು ನೋಡುವುದನ್ನು ನಿಲ್ಲಿಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸಾಕ್ಷಿಗಳನ್ನು ನೋಡುವುದನ್ನು ನಿಲ್ಲಿಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ. But believe. ನಂಬಿಕೆ ಮಾತ್ರವಿರಲಿ. And what was the response of Thomas we know. ಅಂದ್ರೆ ತೋಮನ ಉತ್ತರವೇನಾಗಿತ್ತು ಎಂಬುದಾಗಿ ನಮಗೆ ಗೊತ್ತಿದೆ. There was no more proof, no more evidence needed for him. Rather he said, my Lord and my God. ಇಲ್ಲಿ ಆತನಿಗೆ ತೋಮನಿಗೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಬೇಕಾಗಿರಲಿಲ್ಲ. ಬದಲಾಗಿ ತೋಮನ ಹೇಳ್ತಾ ಇದ್ದಾನೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. I don't think that Thomas stretched forth his hand and put his finger into the wounds of our Savior. Rather, as John records for us here, he just replied, perhaps standing a step back, my Lord, my God. ಇಲ್ಲಿ ತೋಮನು ಬೆರಳನ್ನು ಹಾಕಿದ್ದಾನೆ, ಪಕ್ಕೆಗಳಲ್ಲಿ ಬೆರಳನ್ನು ದೂರಿಸಿದ್ದಾನೆ, ಕೈಯನ್ನು ಹಾಕಿದ್ದಾನೆ ಎಂಬುದಾಗಿ ನಾನು ಮಾತ್ರ ನಂಬೋದಿಲ್ಲ. ಬದಲಾಗಿ ಆತನು ಇಲ್ಲಿ ಯೋಹಾನನು ಬರೆದಿರುವ ಹಾಗೆ ನಾನಂತೂ ನಂಬೋದಿಲ್ಲ. ಬದಲಾಗಿ ತೋಮನು ದೇವರ ಮುಂದೆ ಬಂದು ಹೇಳ್ತಾ ಇದ್ದಾನೆ 28ನೇ ವಚನದಲ್ಲಿ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. This was truly the life transforming, the life changing experience for Thomas. ಇದು ನಿಜವಾಗಿ ಹೇಳ್ತೇನೆ, ಇದು ತೋಮನ ಜೀವಿತದ ಒಂದು ಬದಲಾವಣೆಯ ಒಂದು ಅನುಭವವಾಗಿದೆ. From now onwards his life will never be the same. ಈ ದಿನದಿಂದ ಮೊದಲುಗೊಂಡು ನಿಮ್ಮ ಜೀವಿತಗಳು ಇದೇ ರೀತಿಯಾಗಿರೋದಿಲ್ಲ. This morning as we have come into the presence of the Lord to worship the risen Savior, if anyone has an iota of doubt, unbelief, rebellious spirit in you, this morning, let the Holy Spirit urge us, cry out unto him, my Lord and my God. ಇಲ್ಲಿ ನಾವು ಈ ದಿನದಲ್ಲಿ ಪುನರುತ್ಥಾನ ಹೊಂದಿದಂತ ರಕ್ಷಕನನ್ನ ಆರಾಧಿಸುವುದಕ್ಕೆ ಬಂದಿರುವಂತ ಸಮಯದಲ್ಲಿ ಯಾರಿಗಾದರೂ ಅಪನಂಬಿಕೆ ಆತ್ಮನಿರುವುದೇ ಆದ್ರೆ, ಅಥವಾ ದೇವರಿಗೆ ವಿರೋಧವಾದಂತ ಆಲೋಚನೆಗಳು ಇರುವುದೇ ಆದ್ರೆ, ಅದೆಲ್ಲವನ್ನ ಬಿಟ್ಟು ತೋಮನ ಹಾಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಹೇಳುವ, ನನ್ನ ಸ್ವಾಮಿ, ನನ್ನ ದೇವರೇ ಎಂಬುದಾಗಿ. 3 things from this we learn for our lives. ಈ ವಾರದಲ್ಲಿ ನಮ್ಮ ಜೀವಿತಗಳಲ್ಲಿ 3 ವಿಷಯಗಳನ್ನ ನಮ್ಮ ಜೀವಿತಗಳಿಗಾಗಿ ನಾವು ಕಲಿತಿದ್ದೇವೆ. Number 1, a declaration of the believing and accepting heart. ಅಂದ್ರೆ ನಂಬಿಕೆ ಮತ್ತು ದೇವರ ಹೃದಯವನ್ನ ಒಪ್ಪಿಕೊಂಡಿದ್ದೇವೆ ಎಂಬುದಾಗಿ ಒಂದು ಜಯಘೋಷ. A believing and accepting heart
That is what this declaration meant for Thomas. ನಂಬಿಕೆ ಇಡುವಂತದ್ದು ಮತ್ತು ನಮ್ಮ ಹೃದಯದಲ್ಲಿ ಅರ್ಥ ಮಾಡಿಕೊಳ್ಳುವಂತದ್ದು ನಮ್ಮ ಒಂದು ಜೀವಿತದ ಒಂದು ಜಯಘೋಷವಾಗಿರಬೇಕು ತೋಮನ ಹಾಗೆ. He struggled to accept this fact. ಅಂದ್ರೆ ಈ ಒಂದು ಸತ್ಯವನ್ನ ಅರ್ಥ ಮಾಡಿಕೊಳ್ಬೇಕು. And that's why he is been known as what? The doubting Thomas. ಅಂದ್ರೆ ಅದು ತೋಮನು ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿರ್ಲಿಲ್ಲ, ಅದಕ್ಕೋಸ್ಕರವಾಗಿ ತೋಮನನ್ನ ಅಪನಂಬಿಕೆಯುಳ್ಳಂತ ವ್ಯಕ್ತಿ ಎಂಬುದಾಗಿ ಕರೀತಾ ಇದ್ರು. But not any longer, not anymore. ಆದ್ರೆ ಅಲ್ಲಿಂದ 27ನೇ ವಚನದಿಂದ ಆದ ನಂತರ ಅದು ಯಾವತ್ತೂ ತೋಮನ ರೀತಿಯಾಗಿರ್ಲಿಲ್ಲ. I want to remind you, dear brothers and sisters, a believing heart would not wait for any more signs and wonders. ಅಂದ್ರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಒಂದು ವಿಷಯವನ್ನು ನಿಮಗೆ ಜ್ಞಾಪಿಸುವುದಕ್ಕಾಗಿ ಇಷ್ಟಪಡ್ತೇನೆ. ಯಾರಿಗೆ ನಂಬಿಕೆಯುಳ್ಳಂತ ಹೃದಯವಿರುತ್ತೋ ಅವರು ಸಾಕ್ಷಿಗಳಿಗಾಗಲಿ ಚಿಹ್ನೆಗಳಿಗಾಗಲಿ ಅದನ್ನು ನೋಡಿ ನಂಬುತ್ತೇನೆ ಎನ್ನುವಂತ ಆಲೋಚನೆ ಇರೋದೇ ಇಲ್ಲ. But be readily accepting the truth that he has already revealed, that he would be risen from the dead on the third day. ಅಂದ್ರೆ ನಾವು ಯಾವಾಗಲೂ ಯೇಸು ಕ್ರಿಸ್ತನು ಆತನು ಮೂರನೇ ದಿನದಲ್ಲಿ ಪುನರುತ್ಥಾನ ಹೊಂದಿದ್ದಾನೆ ಎಂಬುದಾಗಿ ಹೇಳುವುದಕ್ಕಾಗಿ ನಾವು ಯಾವಾಗಲೂ ನಂಬುವುದಕ್ಕಾಗಿ ಸಿದ್ಧವಾಗಿರ್ತೇವೆ. That is the believing heart. ಅದು ನಂಬಿಕೆಯುಳ್ಳಂತ ಆತ್ಮವಾಗಿದೆ. Oh, the apostles, the disciples initially struggled. ಮೊದಲನೇದಾಗಿ ಅಪೊಸ್ತಲರು ಮತ್ತು ಅಥವಾ ಶಿಷ್ಯರುಗಳು ಅದನ್ನ ಒಪ್ಪಿಕೊಳ್ಳುವುದಕ್ಕೆ ಕಷ್ಟಪಟ್ಟರು. Thomas struggled. ತೋಮನು ಕಷ್ಟಪಟ್ಟನು. But the moment Jesus appeared unto them, ಯಾವಾಗ ಯೇಸು ಕ್ರಿಸ್ತನ ಅವರ ಮುಂದೆ ಪ್ರತ್ಯಕ್ಷನಾದನೋ, showed himself unto them, ಅಂದ್ರೆ ಆತನು ತನ್ನನ್ನು ಅವರಿಗೆ ತೋರಿಸಿಕೊಂಡನು. Minds and hearts were opened. ಅವರ ಮನಸ್ಸುಗಳು ಆತ್ಮಗಳು ತೆರೆಯಲ್ಪಟ್ಟವು. And Thomas was able to cry out, my Lord and my God. ಅಂದ್ರೆ ತೋಮನು ದೇವರ ಸನ್ನಿಧಾನದಲ್ಲಿ ಅಳೋದಕ್ಕೆ ಪ್ರಾರಂಭ ಮಾಡಿದನು. ನನ್ನ ಸ್ವಾಮಿ, ನನ್ನ ದೇವರ ಎಂಬುದಾಗಿ ಅಳುವುದಕ್ಕೆ ಪ್ರಾರಂಭ ಮಾಡ್ತಾನೆ ನೋಡ್ರಿ. Are you still searching for signs and wonders? ನೀವು ಈಗಲೂ ಸಹ ಚಿಹ್ನೆಗೋಸ್ಕರವಾಗಿ ಆಗಿರಬಹುದು, ಆಶ್ಚರ್ಯಗಳಿಗಾಗಿ ಆಗಿರಬಹುದು, ಅಥವಾ ಸಾಕ್ಷಿಗಳಿಗಾಗಿ ನೀವು ಕಾಯುತ್ತಿದ್ದೀರೋ, ಹುಡುಕುತ್ತಿದ್ದೀರೋ? Unless I see signs and wonders, unless I experience those things, I will never believe in Jesus Christ. ನಾನು ದೇವರ ಒಂದು ಕಾರ್ಯಗಳನ್ನ ಮತ್ತು ಚಿಹ್ನೆಗಳನ್ನ ನೋಡೋ ತನಕ ನಾನು ನಂಬೋದೇ ಇಲ್ಲ ಎನ್ನುವಂತ ಆತ್ಮವನ್ನು ಹೊಂದಿಕೊಂಡಿದ್ದೀರೋ? It is so unfortunate today for Christians. They're still looking around. I want to see this miracle. I want to experience this miracle. I want to have this. Unless I won't believe in the Lord Jesus Christ. Where is the church today? ನಿಜವಾಗಿಯೂ ಈ ದಿನಮಾನಗಳಲ್ಲಿ ತುಂಬಾ ಕಷ್ಟಕರವಾಗಿದೆ ಹೇಳೋದಕ್ಕೆ. ಏನಂದ್ರೆ ಅನೇಕ ಸಭೆಕರು, ಅನೇಕ ವಿಶ್ವಾಸಿಗಳು ಅದೇನಾಯಿತು, ಅದ್ಭುತ ಆಗಲಿ ನಾನು ನಂಬುತ್ತೇನೆ, ಮಹತ್ ಕಾರ್ಯಗಳಾಗಲಿ ನಾನು ನಂಬುತ್ತೇನೆ ಎಂಬುದಾಗಿ ಅನೇಕರು ತಮ್ಮ ಜೀವಿತಗಳನ್ನು ಅವರು ನಾಶ ಮಾಡಿಕೊಳ್ತಾ ಇದ್ದಾರೆ. ದೇವರನ್ನ ಯಾವುದೇ ಕಾರ್ಯಗಳನ್ನ ನೋಡದೇ ಇರುವಂತ ಸಭೆಗಳು ಈ ದಿನಮಾನಗಳಲ್ಲಿ ಎಲ್ಲಿದ್ದಾವೆ? So today, instead of church proclaiming for the gospel so passionately, so powerfully, have gone into showing gimmicks to attract people. ಈ ದಿನಮಾನಗಳಲ್ಲಿ ತುಂಬಾ ಸಭೆಗಳು ಸುವಾರ್ತೆ ಹೇಳುವುದನ್ನ ಬಿಟ್ಟು ಜನರನ್ನ ಮೆಚ್ಚಿಸುವುದಕ್ಕಾಗಿಯೋ, ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕಾಗಿಯೋ, ಮಾಟಮಂತ್ರಗಳನ್ನು ಮಾಡುವುದಕ್ಕಾಗಿ ಕಾಯ್ತಾ ಇದ್ದಾರೆ. Why you have come this morning to the house of the Lord? ನಾವು ದೇವರ ಮನೆಯಲ್ಲಿ ನಾವು ಯಾಕೆ ಸೇರಿ ಬಂದಿದ್ದೇವೆ? You want to see some artificial things being projected here and mesmerizing, exciting your life? ಅಂದ್ರೆ ಇಲ್ಲಿ ನಾವು ಸಭೆಗೆ ಬಂದಿರುವಂತ ಸಮಯದಲ್ಲಿ ಸಂತೋಷ ಪಡಿಸುವಂತ ಕಾರ್ಯಗಳನ್ನಾಗ್ಲಿ ಅಥವಾ ಅದ್ಭುತ ಕಾರ್ಯಗಳನ್ನಾಗ್ಲಿ ನೋಡ್ಲಿಕ್ಕಾಗಿ ನಾವು ಬಂದಿದ್ದೀವಾ? Have you come with a thirst? I want to experience the presence of God. I want to hear the word of God. I want to enjoy the fellowship of His people. ಅಥವಾ ನಾವು ದೇವರ ಪ್ರಸನ್ನತೆಗೆ ಬಂದು ದೇವರ ಮಕ್ಕಳೊಟ್ಟಿಗೆ ಒಳ್ಳೆ ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಬಂದಿದ್ದೇವೋ, ಅಥವಾ ದೇವರನ್ನು ಆರಾಧಿಸುವುದಕ್ಕೆ ನಾವು ಬಂದಿದ್ದೇವೋ, ಅಥವಾ ದೇವರ ವಾಕ್ಯಗಳನ್ನು ಅರಿತುಕೊಂಡವರಾಗಿ ಅದರ ಪ್ರಕಾರವಾಗಿ ನಡೆಯುವುದಕ್ಕಾಗಿ ನಾವು ಈ ಸಭೆಯಲ್ಲಿ ಸೇರಿ ಬಂದಿದ್ದೀವೋ? That is a believing heart. ಅದು ದೇವರಲ್ಲಿ ನಂಬಿಕೆಯುಳ್ಳಂತಹ ಆತ್ಮವಾಗಿದೆ. That is the trusting heart. ಅದು ದೇವರ ಮೇಲೆ ಭರವಸೆ ಇರುವಂತಹ ಆತ್ಮವಾಗಿದೆ. Finally, Thomas came to that level of his Christian experience. ಆದರೆ ಕಡೆಯದಾಗಿ ತೋಮನು ಆ ಒಂದು ಕ್ರೈಸ್ತಿಯ ಒಂದು ಅನುಭವಕ್ಕೆ ಆತನು ಬರ್ತಾನೆ. Secondly, a declaration of the worshipping heart. A declaration of the worshipping heart. ಅಂದ್ರೆ ಎರಡನೇದಾಗಿ ಆರಾಧಿಸುವಂತ ಹೃದಯದ ವಿಷಯವಾಗಿ ಜಯಘೋಷ ಮಾಡುವಂತದ್ದು. True worship is never
centered around certain externals. ಅಂದ್ರೆ ನಿಜವಾದಂತ ಆರಾಧನೆ ಅಲ್ಲಿ ಒಂದು ಸ್ಥಳದಲ್ಲಾಗಲಿ ಅಥವಾ ಸುತ್ತಮುತ್ತಲು ನೋಡುವಂಥದ್ದಲ್ಲ. But it comes from what we truly experience in our hearts. ಅಂದ್ರೆ ಇದು ನಮ್ಮ ಹೃದಯದಲ್ಲಿ ನಿಜವಾಗಿಯೂ ನಾವು ಏನನ್ನು ಅನುಭವಿಸುತ್ತೇವೆ ಅದರ ಮುಖಾಂತರವಾಗಿ ಬರುವಂತದ್ದು. The moment Jesus appeared unto Thomas, showed his hands, his desire, his what we call that inquisitiveness to put his hands upon the wounds of the Lord. It's gone. Rather, his response was, my Lord and my God. ಕ್ರಿಸ್ತನು ತೋಮನಿಗೆ ಕಾಣಿಸಿಕೊಂಡ ತಕ್ಷಣ ತೋಮನು ಹಿಂದೆ ಅಂದುಕೊಂಡ ಹಾಗೆ ನಾನು ಮುಟ್ಟಬೇಕು, ನಾನು ಬೆರಳಿಗೆ ಕೈ ಹಾಕಬೇಕು, ಪಕ್ಕೆಗಳಿಗೆ ಕೈ ಹಾಕಬೇಕು ಎಂಬುದಾಗಿ ಆಲೋಚನೆ ಮಾಡಲಿಲ್ಲ. ಬದಲಾಗಿ ತನ್ನನ್ನು ತಾನು ಒಪ್ಪಿಸಿಕೊಂಡು ನನ್ನ ಸ್ವಾಮಿ ನನ್ನ ದೇವರೇ ಎಂಬುದಾಗಿ ತೋಮನು ಒಪ್ಪಿಕೊಳ್ತಾ ಇದ್ದಾನೆ ಯೇಸು ಕ್ರಿಸ್ತನನ್ನ. The appearance of the Lord, the very presence of the Lord, oh, that penetrated, that whole experience penetrated into the heart of Thomas, and he would be able to say, Lord, I worship you. Thou art truly the Lord. Thou art truly the God who deserves worship. My Lord and my God. ಕ್ರಿಸ್ತನು ತೋಮನ ಮುಂದೆ ಪ್ರತ್ಯಕ್ಷವಾದ ತಕ್ಷಣ ಆತನ ಹೃದಯದಲ್ಲಿ ದೇವರು ಕಾರ್ಯ ಮಾಡಿದ್ರು. ಆತನ ಮನಸ್ಸು ಚುಚ್ಚಲ್ಪಟ್ಟಿತು. ಆಗ ತಕ್ಷಣವೇ ತನ್ನನ್ನು ತಾನು ತಗ್ಗಿಸಿಕೊಂಡವನಾಗಿ, ತನ್ನನ್ನು ತಾನು ಒಪ್ಪಿಸಿಕೊಟ್ಟವನಾಗಿ, ನನ್ನ ಸ್ವಾಮಿ ನನ್ನ ದೇವರೇ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ತೋಮನು ಕ್ರಿಸ್ತನನ್ನು ಒಪ್ಪಿಕೊಳ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, when we truly experience the presence of the Lord, we would really tremble in the presence of the Lord, and our worship would be as a result of that experience from the heart, and crying out, thou art my Lord and my God. ಅಂದ್ರೆ ಯಾವಾಗ ದೇವರ ಪ್ರಸನ್ನತೆಯನ್ನು ನಿಜವಾಗಿಯೂ ನಾವು ಅನುಭವಿಸುವವರಾಗಿರ್ತೇವೋ ಆ ತಕ್ಷಣವೇ ನಮ್ಮ ಹೃದಯವು ಭಯದಿಂದ ಕೂಡುವಂತದ್ದಾಗಿರುತ್ತದೆ. ದೇವರ ಸನ್ನಿಧಾನದಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದು ಮಾತ್ರವಲ್ಲದೆ ಆತನನ್ನ ಆರಾಧಿಸುವವರಾಗಿರ್ತೇವೆ. My dear brothers and sisters, only then our worship would become true worship. Our worship would become genuine worship. Our worship would become acceptable unto the Almighty God. ಅಂದ್ರೆ ಯಾವಾಗ ನಮ್ಮ ಆರಾಧನೆಯು ಒಳ್ಳೆ ರೀತಿಯಾಗಿರುತ್ತದೋ, ಪ್ರಾಮಾಣಿಕವಾಗಿರುತ್ತದೋ, ಅಥವಾ ನಮ್ಮ ಆರಾಧನೆಯು ನಮ್ಮ ಹೃದಯದಿಂದ ಕೂಡಿರುವಂತದ್ದಾಗಿರುತ್ತದೋ, ಯಾವಾಗ ದೇವರನ್ನ ನಿಜವಾಗಿಯೂ ನಾವು ಆರಾಧಿಸ್ತಾ ಇರ್ತೇವೋ, ಆತನ ಪ್ರಸನ್ನತೆಯಲ್ಲಿ ಇರ್ತೀವೋ, ಆಗ ನಮ್ಮ ಜೀವಿತದಲ್ಲಿ ತೋಮನ ಹಾಗೆ ಬದಲಾವಣೆಯನ್ನು ಬರುವಂತದ್ದಾಗಿದೆ. That's why our worship should not be centered around the ordinary things, the visual things of signs and wonders. ಆದ ಕಾರಣ ನಮ್ಮ ಆರಾಧನೆ ಯಾವಾಗಲೂ ನಮ್ಮ ಸುತ್ತಮುತ್ತಲಿರುವಂತದ್ದಾಗಿರಬಹುದು ಅಥವಾ ಅದ್ಭುತ ಕಾರ್ಯಗಳನ್ನು ನೋಡಿ ಆಗಿರಬಹುದು. ನಮ್ಮ ಆರಾಧನೆ ಆ ರೀತಿ. That's why we from this pulpit emphasize again and again, true worship is from heart. ನಿಜವಾಗಿ ಇಲ್ಲಿಂದ ಪದೇ ಸೇವಕರು ಹೇಳ್ತಾ ಇದ್ದಾರೆ, ಆರಾಧನೆ ಎನ್ನುವುದು ಹೃದಯದಿಂದಲೇ ಎಂಬುದಾಗಿ. True worship should not be depend upon the pianist, it should not be depend upon the guitarist, should not be depend upon any of the physical. It must depend upon what our experience in our heart, how the word of the truth penetrated into our heart, and from there our worship unto the Lord. ನಿಜವಾದ ಆರಾಧನೆಯು ಸಂಗೀತ ವಾದ್ಯಗಳ ಮೇಲೆ ಡಿಪೆಂಡ್ ಆಗುವಂತದ್ದಲ್ಲ, ಬದಲಾಗಿ ನಮ್ಮ ಹೃದಯದಿಂದ ಬರುವಂತಹ ಆರಾಧನೆ ಆಗಿರಬೇಕು. ಹೃದಯದಿಂದ ದೇವರನ್ನ ಆರಾಧಿಸುವವರಾಗಿರಬೇಕು. ಆಗ ನಿಜವಾದಂತಹ ಆರಾಧನೆ ಬರುವಂತದ್ದಾಗಿದೆ. If that experience is there, even if no instrument whatsoever, we would be able to worship in the most meaningful manner the great Savior, the great and mighty God, our Lord and God. ಆ ಒಂದು ನಂಬಿಕೆ ಇರೋದೇ ಆದ್ರೆ, ಆ ಒಂದು ಆರಾಧನೆ ಇರೋದೇ ಆದ್ರೆ, ನಾವು ಏನು ಸಂಗೀತ ವಾದ್ಯಗಳು ಏನು ಇಲ್ಲದೇ ಹೋದ್ರೂ ಕೂಡ ನಾವು ಮನಸ್ಫೂರ್ತಿಯಾಗಿ ದೇವರನ್ನ ಆರಾಧಿಸುವವರಾಗಿರ್ತೇವೆ, ದೇವರನ್ನ ಕಂಡುಕೊಳ್ಳುವವರಾಗಿರ್ತೀವಿ. I am not against instruments, please don't misunderstand me. ದಯವಿಟ್ಟು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡ್ರಿ. ನಾನು ಯಾವುದೇ ಸಂಗೀತ ವಾದ್ಯಗಳಿಗೆ ನಾನು ವಿರೋಧ ಇರುವವನಲ್ಲ. My point this morning is true worship is not even dependent on instruments. True worship depends on how we have experienced the touch of our Savior,
God Almighty. It must come from the heart. ಈ ಬೆಳಗಿನ ಜಾವದಲ್ಲಿ ನನ್ನ ಆಲೋಚನೆ ಮತ್ತು ನನ್ನ ನಂಬಿಕೆ ಏನಂದ್ರೆ ನಿಜವಾದಂತ ಆರಾಧನೆ ಸಂಗೀತ ವಾದ್ಯಗಳ ಮೇಲೆ ಬರುವಂತದ್ದಲ್ಲ, ಬದಲಾಗಿ ನಮ್ಮ ಹೃದಯದಿಂದ ಬರುವಂತದ್ದು ಎಂಬುದಾಗಿ ಅದು ಒಂದು ನನ್ನ ಒಂದು ನಂಬಿಕೆ ಆಗಿದೆ. Finally, my Lord and my God, a declaration of a surrendering heart, a declaration of a surrendering heart. ಕಡೆಯದಾಗಿ ನನ್ನ ಸ್ವಾಮಿ ನನ್ನ ದೇವರು ಎಂಬುದಾಗಿ ಅದು ನಮ್ಮ ಹೃದಯಗಳನ್ನ ನಮ್ಮ ಜೀವಿತಗಳನ್ನ ದೇವರಿಗೆ ಸಮರ್ಪಿಸಿ ಕೊಡುವಂಥದ್ದು. What happened after this incident, after this declaration to Thomas' life, that tells all about his surrendered heart, his surrendered life for the Lord. ಆ ತೋಮನ ಒಂದು ಜಯಘೋಷವಾದ ನಂತರ ಅಥವಾ ತೋಮನು ತನ್ನ ಜೀವಿತವನ್ನಾಗ್ಲಿ ತಮ್ಮ ಹೃದಯಗಳನ್ನ ದೇವರಿಗೆ ಸಮರ್ಪಿಸಿಕೊಂಡ ನಂತರ ತೋಮನ ಜೀವಿತದಲ್ಲಿ ಏನಾಯಿತು ಎಂಬುದಾಗಿ ನಾವು ನೋಡ್ತೇವೆ. I believe from here he never ran away. He never ran away. He ran after the cross. He ran after the cross. ನನ್ನ ಒಂದು ನಂಬಿಕೆ ಏನಂದ್ರೆ ಇದಾದ ನಂತರ ದೇವರಿಂದ ತೋಮನು ಓಡಿ ಹೋಗಲಿಲ್ಲ, ಬದಲಾಗಿ ಆತನು ಶಿಲುಬೆಯ ಹಿಂದೆ ಹೋದನು ಎಂಬುದಾಗಿ ನಾನು ನಂಬುತ್ತೇನೆ. He took up the cross and followed the Lord all the way and became a martyr for the cause of the gospel. ಇಲ್ಲಿ ತೋಮನು ಅದಾದ ನಂತರ ಆತನ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡವನಾಗಿ ಆತನು ತುಂಬಾ ದೂರ ಹೋದ ನಂತರ ಆತನು ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿ ಸತ್ತನು ಎಂಬುದಾಗಿ ನಾವು ನೋಡ್ತೇವೆ. We know the story of Thomas, right? ಅಂದ್ರೆ ತೋಮನ ಒಂದು ಜೀವನ ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತಿದೆಯಲ್ಲ. He came to one of the most heathen lands in the face of the earth. He came and he sacrificed his life. ನಮಗೆ ತೋಮನ ಜೀವನ ಚರಿತ್ರೆ ಗೊತ್ತಿರುವ ಹಾಗೆ ಆತನು ಎಲ್ಲವನ್ನ ಬಿಟ್ಟು ಆತನಿಗೆ ಗೊತ್ತಿಲ್ಲದೆ ಇರುವಂತ ದೇಶಕ್ಕೆ ಸ್ಥಳಕ್ಕೆ ಬಂದು ಆತನ ಸೇವೆಯನ್ನು ಮಾಡಿ ಆತನು ತನ್ನ ಪ್ರಾಣವನ್ನ ರಕ್ತಸಾಕ್ಷಿಯಾಗಿ ದೇವರಿಗೆ ಸಮರ್ಪಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, The tradition strongly says he was the first apostle, traveled all the way toward the east and came to our land. And as we are Indian Christians, we know he sacrificed his life for the testimony of Christ, and we are that way the sons and daughters of Apostle Thomas. ಸತ್ಯವೇದದಲ್ಲಿಯೂ ಮತ್ತು ಇತಿಹಾಸದಲ್ಲಿ ನಾವು ನೋಡ್ತೇವೆ, ದೂರದಲ್ಲಿರುವಂಥ ಈಶಾನ್ಯ ದಿಕ್ಕಿಗೆ ನಮ್ಮ ದೇಶಕ್ಕೆ ಬಂದು ಆತನು ಸೇವೆ ಮಾಡಿ ತನ್ನನ್ನು ತ್ಯಾಗಮಯವಾಗಿ ಸೇವೆ ಮಾಡುತ್ತಾ ಕಡೆಯದಾಗಿ ಆತನು ತ್ಯಾಗಮಯವಾಗಿ ತನ್ನ ಜೀವಿತವನ್ನ ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, My Lord and my God, my Lord and my God. ನನ್ನ ಸ್ವಾಮಿ ನನ್ನ ದೇವರೇ. A heart truly believes, a heart truly puts its trust and faith in the Savior and Lord Jesus Christ. ನಮ್ಮ ಹೃದಯಗಳು ಯಾವಾಗಲೂ ಸತ್ಯವಾಗಿ ಒಪ್ಪುವಂತದ್ದಾಗಿರಬೇಕು. ನನ್ನ ರಕ್ಷಕನು ನನ್ನನ್ನು ರಕ್ಷಿಸಲಿಕ್ಕೆ ಬಂದಂತ ಯೇಸು ಕ್ರಿಸ್ತನೆಂಬುದಾಗಿ. A heart truly desires to worship the living and true God. ನನ್ನ ಹೃದಯವು ಯಾವಾಗಲೂ ನಿಜವುಳ್ಳಂತ ಸತ್ಯವಾದಂತ ದೇವರನ್ನ ಮತ್ತು ಜೀವವುಳ್ಳಂತ ದೇವರನ್ನ ಆರಾಧಿಸುವಂತ ಮನಸ್ಥಿತಿಯನ್ನ ಹೊಂದಿದವರಾಗಿರಬೇಕು. And finally a heart truly to surrender and to serve him even if it costs the very life for the cross of Calvary. ಕಡೆಯದಾಗಿ ನಮ್ಮ ಜೀವಿತವನ್ನ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಆತನನ್ನು ಯಾವಾಗಲೂ ಹಿಂಬಾಲಿಸುವವರಾಗಿ ನಮ್ಮ ಜೀವಿತವು ಯಾವಾಗಲೂ ಕಾಯುತ್ತಿರಬೇಕು. ಪ್ರೀತಿಯ ದೇವರ ಮಕ್ಕಳೇ, what resurrection mean to us this morning? ಈ ಬೆಳಗಿನ ಜಾವದಲ್ಲಿ ಪುನರುತ್ಥಾನದ ಅರ್ಥವೇನು? The whole purpose of John's gospel in our memory verse, let me conclude with that memory verse, John chapter 20 verse 31. But these are written that you might believe that Jesus is the Christ, the Son of God, and that believing you might have life through his name. ಈ ಮುಖ್ಯವಾಗಿ ಯೋಹಾನನು ಬರೆದಂತ ಸುವಾರ್ತೆಯಲ್ಲಿ ಬಾಯ್ಪಾಠ ವಚನವಾದಂತ ಆ ವಚನದಿಂದ ನಾನು ಕಡೆಗಣಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. 31ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. One commentator put like this, these words, this declaration, this announcement of Thomas, my Lord and my God, this formed the very climax of John's gospel.
and fulfilling the very purpose of John's gospel. ಅಂದ್ರೆ ಈ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾನೆ ಈ ಒಂದು ವಚನದ ವಿಷಯವಾಗಿ, ತೋಮನು ಕ್ರಿಸ್ತನ ಆಜ್ಞೆಯನ್ನು ಹೊಂದಿಕೊಂಡವನಾಗಿ ಅದನ್ನ ನೆರವೇರಿಸಲಿಕ್ಕೆ ಮುಂದೆ ಹೋಗುವಂತದ್ದೇ ಮತ್ತು ಯೋಹಾನನು ಬರೆದಂತ ಸುವಾರ್ತೆ ಉದ್ದೇಶವಾಗಿದೆ ಎಂಬುದಾಗಿ ಬರೀತಾನೆ. And that's what verse 31 says. John wrote this so that people would place their faith in Jesus Christ, the only God and the Son of God, that by believing they will have eternal life. ಅದನ್ನು ಯೋಹಾನನು ಬರೆದಂತ ಸುವಾರ್ತೆ 20ನೇ ಅಧ್ಯಾಯ 31ರಲ್ಲಿ ನಾವು ನೋಡ್ತೇವೆ. ಜನರು ನಂಬಬೇಕು. ಇಲ್ಲಿ ಬರಿತಾ ಹೋಗ್ತಾನೆ, ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವನವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. Thomas' life was just there. ಅಂದ್ರೆ ತೋಮನ ಒಂದು ಜೀವಿತವಲ್ಲ ಅಲ್ಲಿದ್ದದ್ದು. A man doubted, ran away from God, but the moment when the risen Savior appeared unto him, responding unto the Lord, "Thou art my Lord, thou art my Savior, unto thee I surrender my life." ಆ ವ್ಯಕ್ತಿ ದೇವರ ಮೇಲೆ ಅನುಮಾನ ಪಟ್ಟವನಾಗಿ ದೇವರಿಂದ ಓಡಿ ಹೋದವನಾಗಿದ್ದನು. ಆದರೂ ಸಹ ಯಾವಾಗ ಯೇಸು ಕ್ರಿಸ್ತನವನಿಗೆ ಕಾಣಿಸಿಕೊಳ್ತಾನೋ, ತನ್ನನ್ನು ತಾನು ಒಪ್ಪಿಸಿಕೊಂಡು ನನ್ನ ಸ್ವಾಮಿ ನನ್ನ ದೇವರು ಎನ್ನುವಂತ ಮಾತನ್ನು ಹೇಳುತ್ತಾ ತನ್ನನ್ನು ತಾನು ಒಪ್ಪಿಸಿಕೊಟ್ಟವನಾಗಿದ್ದಾನೆ. ಈ ಒಂದು ಅಧ್ಯಾಯ This week is one of the most important, or the most important week in the entire calendar, and we meditated 3 things. ಅಂದ್ರೆ ಆದ ಕಾರಣ ನಾನು ಹೇಳ್ತಾ ಇದ್ದೇನೆ, ಈ ಒಂದು ವಾರವು ಇಡೀ ಕ್ಯಾಲೆಂಡರ್ ಚರಿತ್ರೆಯಲ್ಲಿ ಈ ಒಂದು ವಾರವು ತುಂಬಾ ಮುಖ್ಯಕರವಾಗಿದೆ. ಆ ವಾರದಲ್ಲಿ ನಾವು 3 ವಿಷಯಗಳನ್ನು ನಾವು ಕಲಿತಿದ್ದೇವೆ. I hope the message was so clear unto us, right? ಅಂದ್ರೆ ಈ ಒಂದು ಬೆಳಗಿನ ಜಾವದಲ್ಲಿ ಈ ಒಂದು ಸಂದೇಶವು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಹೌದಾ? The whole focal point, the Lamb of God, our Savior. ಅಂದ್ರೆ ಇಲ್ಲಿ ಮುಖ್ಯವಾದಂತ ವ್ಯಕ್ತಿ ಯಾರಂದ್ರೆ ದೇವರ ಕುರಿಮರಿಯು ಮತ್ತು ನಮ್ಮ ರಕ್ಷಕನು ಎಂಬುದಾಗಿ. Not only he came right unto the temple, he fulfilled the purpose of the temple on the cross of Calvary, and then to make the entire thing so meaningful, he rose from the dead. He not only died on Calvary cross. Without the resurrection, there is no faith, there is no religion, Christianity. He rose, and we today serve, we today worship the Lamb of God, rose from the dead, and reigneth forever in heaven. And that Savior, He is our worship, He is our worship. ಯೇಸು ಕ್ರಿಸ್ತನು ದೇವರ ಆಲಯಕ್ಕೆ ಮಾತ್ರ ಬಂದಿದ್ದಲ್ಲ, ಬದಲಾಗಿ ದೇವರ ಆಲಯದ ಉದ್ದೇಶವನ್ನ, ದೇವಾಲಯದ ಉದ್ದೇಶವನ್ನು ನೆರವೇರಿಸ್ತಾನೆ. ಅಷ್ಟು ಮಾತ್ರವಲ್ಲದೆ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪರಿಶುದ್ಧವಾದಂಥ ಜೀವಿತವನ್ನ ತ್ಯಾಗ ಮಾಡಿ, ಪರಿಶುದ್ಧವಾದಂಥ ಪ್ರಾಣವನ್ನ ತ್ಯಾಗ ಮಾಡಿ, ಆತನು ಮತ್ತೆ 3ನೇ ದಿನದಲ್ಲಿ ಎದ್ದು ಪುನರುತ್ಥಾನವಾಗಿ ಬಂದದ್ದು ಮಾತ್ರವಲ್ಲದೆ ಆತನು ನಮ್ಮ ಜೀವಿತದ ಮುಖ್ಯವಾದಂತಹ ವ್ಯಕ್ತಿಯಾಗಿರ್ಬೇಕು. ಆತನನ್ನು ಆರಾಧಿಸುವಂತ ಮನಸ್ಸನ್ನ ಹೊಂದಿಕೊಂಡವರಾಗಿರ್ಬೇಕು. ತೋಮನ ಹಾಗೆ ಪ್ರಶ್ನೆಗಳನ್ನು ಮಾಡದೇ ಇರುವ ಹಾಗೆ ಆತನನ್ನು ನಂಬಿ ಮುನ್ನಡೆಯುವವರಾಗಿರಬೇಕು. ಪ್ರೀತಿಯ ದೇವರ ಮಕ್ಕಳೇ, how fervent we are for the Lord and Savior Jesus Christ. ಯೇಸು ಕ್ರಿಸ್ತನಿಗಾಗಿ ಮತ್ತು ಯೇಸು ರಕ್ಷಕನಿಗಾಗಿ ನಾವು ಎಷ್ಟರ ಮಟ್ಟಿಗೆ ಕಾಯ್ತಾ ಇದ್ದೇವೆ. How is our worship? ನಮ್ಮ ಆರಾಧನೆ ಹೇಗಿದೆ? Do we take it just casually, looking around for casual things? ಅಂದ್ರೆ ಸುಮ್ಮನೆ ನಾವು ಬಂದು ಏನೋ ಸಾಮಾನ್ಯವಾಗಿ ನಾವು ಬಂದು ಏನೋ ಸುತ್ತಮುತ್ತಲು ನೋಡಿ ನಾವು ದೇವರನ್ನ ಆರಾಧನೆ ಮಾಡ್ತಾ ಇದೀವಾ? Or it is from the bottom of your heart? ಆದ್ರೆ ಅಥವಾ ನಿಮ್ಮ ಹೃದಯಗಳಿಂದ, ನಮ್ಮ ಹೃದಯಗಳಿಂದ ನಾವು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ. Burning desire, I want to worship the Lord. ದೇವರೇ, ನನಗೆ ನೀನು ಬೇಕು, ಆದ ಕಾರಣ ನನ್ನ ಹೃದಯದಿಂದ ನಿಮ್ಮನ್ನು ಆರಾಧನೆ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದೀವಿ. How is our service for the Lord? ನಾವು ಯಾವ ರೀತಿಯಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ? My life is for His service. I want to serve Him. I want to serve Him. ನನ್ನ ಜೀವಿತವು ಆತನ ಸೇವೆಯಲ್ಲಿರೋದ್ರಿಂದ ನಾನು ಆತನ ಸೇವೆಯನ್ನು ಮಾಡಬೇಕೆನ್ನುವಂತ ಹೃದಯವನ್ನು ಹೊಂದಿಕೊಂಡವರಾಗಿದ್ದೀವಾ? Shall we prepare our hearts to sing our closing hymn? Take a few seconds as we close your eyes and bow down before the presence of the Lord. What the cross of Calvary has meant for you.
ನಮ್ಮ ಹೃದಯವನ್ನು ನಾವು ಸಿದ್ಧ ಮಾಡಿಕೊಳ್ಳುವ, ನಾವು ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳುವಂತ ಸಮಯದಲ್ಲಿ ನಾವೊಂದು ಹಾಡನ್ನು ಹಾಡಿ ನಾವೊಂದು ತೀರ್ಮಾನವನ್ನು ತೆಗೆದುಕೊಳ್ಳುವ. ನಿಜವಾಗಿಯೂ what the cross of Calvary, what the cross of Calvary meant for your life. ಕಲ್ವಾರಿ ಶಿಲುಬೆಯ ಕುರಿತಾಗಿ ನಮ್ಮ ಜೀವಿತದ ಅರ್ಥವೇನೆಂಬುದಾಗಿ ನಾವು ತಿಳಿದುಕೊಳ್ಳೋಣ. Do you come to worship truly the risen Savior? ನಿಜವಾಗಿ ರಕ್ಷಕನನ್ನು ಆರಾಧಿಸುವುದಕ್ಕೆ ನಾವು ಬರ್ತಾ ಇದ್ದೀವ ಸಭೆಯಲ್ಲಿ? Who is truly the very excitement of your life? ನಿಜವಾಗಿ ಅಥವಾ ಆರಾಧನೆ ಅನ್ನುವುದು ಒಂದು ಸಂತೋಷಕರವಾದಂತ ವಿಷಯವಾಗಿದೆಯಾ? That you have a serious, a dedicated commitment with Him. ಅಥವಾ ಎಚ್ಚರಿಕೆಯಾದಂತ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡ್ತಾ ಇದ್ದೀವಿ. Not to fulfill, not to go through a routine and fulfill a kind of religiosity. ಅಂದ್ರೆ ಯಾವಾಗಲೂ ಹೋದ ಹಾಗೆ ಸಾಮಾನ್ಯವಾಗಿ ಧಾರ್ಮಿಕವಾದಂತ ವಿಷಯಗಳನ್ನ ಕಾರ್ಯರೂಪಕ್ಕೆ ತರುವಂತದ್ದಲ್ಲ. Would you cry out unto the Lord and say, Thou art Lord, you are my Lord and my God? ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವರ ಕಡೆಗೆ ನೋಡುತ್ತಾ ಅಳುತ್ತಾ, ದೇವರೇ ನೀನೇ ನನ್ನ ಸ್ವಾಮಿ, ನನ್ನ ದೇವರೆಂಬುದಾಗಿ ಹೇಳೋದಕ್ಕೆ ನಾವು ಸಿದ್ಧವಾಗಿದ್ದೀವ. You are my Lord and my God. ದೇವರೇ ನೀನು ನನ್ನ ಸ್ವಾಮಿ, ನನ್ನ ದೇವರು, ದೇವರೇ ಎಂಬುದಾಗಿ ಹೇಳ್ತಾ ಇದ್ದೀವಿ. Where shall I go from thee, Lord? ದೇವರೇ ನಿನ್ನಿಂದ ನಾನು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ? There is peace and joy. There is a fullness of everything in your presence. ದೇವರೇ ನಿನ್ನ ಪ್ರಸನ್ನತೆಯಲ್ಲಿ ಸಮಾಧಾನದ ಒಂದು ಸಂತೋಷವಿದೆ, ಸಂಪೂರ್ಣವಾದಂತ ಒಂದು ಸಂತೋಷವಿದೆ. I surrender my life for your holy service, O Lord. ನಿಮ್ಮ ಒಂದು ಪರಿಶುದ್ಧವಾದಂತ ಉದ್ದೇಶಕ್ಕೆ ನನ್ನ ಜೀವಿತವನ್ನು ನಾನು ಸಮರ್ಪಿಸಿಕೊಡುವವನಾಗಿದ್ದೇನೆ. Would you cry out unto the Lord this very moment from your heart? ಈ ಒಂದು ಸಮಯದಲ್ಲಿ, ಈ ಕ್ಷಣದಲ್ಲಿ ನಾವು ನಮ್ಮ ಹೃದಯದಲ್ಲಿ ದೇವರ ಕಡೆಗೆ ನೋಡಿ ಅಳುವವರಾಗಿದ್ದೀವ. Our Father, we thank you for sending your Son, our Savior, the Lamb of God. ನಮ್ಮ ತಂದೆಯೇ, ನಮಗಾಗಿ ರಕ್ಷಕನನ್ನ, ದೇವರ ಕುರಿಮರಿಯನ್ನ ಕಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. Thank you for the perfect sacrifice the Lamb of God accomplished for us on Calvary cross. ದೇವರೇ, ಸಂಪೂರ್ಣವಾದಂತ ತ್ಯಾಗ ಅಂದ್ರೆ ದೇವರ ಕುರಿಮರಿಯು ಕಲ್ವಾರಿ ಶಿಲುಬೆ ಮೇಲೆ ಒಂದು ಸಂಪೂರ್ಣವಾದಂತ ತ್ಯಾಗವನ್ನು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. Thank you for the risen Savior who is able to give unto us peace and this assurance that you belong to us, that we belong to you. ಪುನರುತ್ಥಾನ ಹೊಂದಿದಂತ ರಕ್ಷಕನಿಗಾಗಿ ನಿನಗೆ ಸ್ತೋತ್ರಗಳನ್ನು ಹೇಳುತ್ತೇವೆ. ಆತನು ನಮಗೆ ಒಂದು ಬಿಡುಗಡೆಯನ್ನ, ಬದಲಾವಣೆಯನ್ನ, ಸಮಾಧಾನವನ್ನು ಕೊಡುವವನಾಗಿದ್ದಾನೆ. We surrender our lives to follow you, Lord. ದೇವರೇ, ನಮ್ಮ ಜೀವಿತಗಳಲ್ಲಿ ಅದರ ಹಿಂದೆ ಅದನ್ನ ಹಿಂಬಾಲಿಸುವುದಕ್ಕೆ ನಾವು ಸಿದ್ಧವಾಗಿದ್ದೇವೆ. Forgive our sins. ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡು. Forgive our doubts. ನಮ್ಮ ಒಂದು ಸಾಕ್ಷಿಗಳನ್ನ, ನಮ್ಮ ಒಂದು ಅನುಮಾನಗಳನ್ನ ಬಿಡುಗಡೆ ಮಾಡು, ಕ್ಷಮಿಸು. Help us to be believing people. ನಾವು ಜನರನ್ನ ನಂಬುವುದಕ್ಕಾಗಿಯೂ ನಿಮ್ಮಲ್ಲಿ ನಂಬುವುದಕ್ಕಾಗಿ ನಮಗೆ ಸಹಾಯ ಮಾಡು. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Shall we all stand for our closing hymn number 205, Thine is the Glory. Request the pianist to play once through and then we sing together. Before we sing together, let me just read out for you the last stanza. No more we doubt thee, glorious Prince of life. Life is not without thee. Aid us in our strife. Make us more than conquerors through thy deathless love. Bring us safe through Jordan to thy home above.
Thine is the glory, risen conquering Son. Endless is the victory thou o'er death hast won. Thine is the glory, risen conquering Son. Endless is the victory thou, O death, hast won. Angels in bright raiment roll the stone away, kept the folded grave close where thy body lay. Thine is the glory, risen conquering Son. Endless is the victory thou, O death, hast won. Lord Jesus made thee risen from the tomb. Lovingly he greets thee, scatters fear and gloom. Led his church with gladness, hymns of triumph sing. For her Lord now liveth, death has lost his sting. Thine is the glory, risen conquering Son. Endless is the victory thou, O death, hast won. No more we doubt thee, glorious Prince of life. Life is not without thee, aid us in our strife. Make us more than conquerors through thy deathless love. Bring us safe through Jordan to thy home above. Thine is the glory, risen conquering Son. Endless is the victory thou, O death, hast won. Oh, what a glorious assurance! What a glorious assurance! Thine is the glory, risen conquering Son. Endless is the victory thou, O death, hast won. Oh, this is our Savior. This is our God. And this is the Savior whom we worship. This is the Savior whom we follow. May the church receive the benediction. Why seek ye the living among the dead? He is not there, but he is risen. Jesus said unto them, Peace be unto you. As my Father has sent me, so I send you. May the power of the resurrected Savior work through our lives, that we never doubt him, rather believing and trusting him, worshiping him from great zeal and excitement from the bottom of our heart, surrendering our lives, even if it means cross for us. May the Lord help us. Amen.